ಹೀರೋಯಿನ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿರೋದು ಖಂಡಿತವಾಗ್ಲೂ ಅಲ್ಲ, ಕನ್ಸು ಇರ್ಲಿಲ್ಲ ನನ್ಗೆ, ಕಲ್ಲೊಡೆಯೋಣ ಅಂತ ಹೋಗಿರೋದು. ದೊಡ್ಡದಾಗೆ ಬಿತ್ತು. ಈ ಆಯ್ಕೆ ಆದಾಗ ಗೊತ್ತಾಯ್ತಾ ದರ್ಶನ್ ಅವ್ರು ಇರ್ತಾರೆ ದರ್ಶನ್ ಸರ್ ಅಂತ ಕೇಳಿದ ತಕ್ಷಣ ಒಮ್ಮೆ ಹಾರ್ಟ್ ಸ್ಟಾಪ್ ಆಯ್ತು. ಸೊ ಪರ್ಟಿಕ್ಯುಲರ್ಗೆ ರಚನಾ ಅವರಿಗೆ ನನಗೆ ಸರ್ ಆ ಸೀನ್ ತುಂಬಾ ಇಷ್ಟ ಆಯ್ತು. ಒನ್ ಇಮೋಷನಲ್ ಸೀನ್, ಅದು ಎಲ್ರಿಗೂ ನಾಟತ್ತೆ ಮನ್ಸಿಗೆ. ರಿಸ್ಕ್ ಅಂತ ಬಂದಾಗ ಈ ಸೀನ್ ನಂಗೆ ತುಂಬಾ ರಿಸ್ಕ್ ಆಯ್ತು ಅನ್ಸಿದ್ಯಾ? 1 ಸೆಕೆಂಡ್ಗೆ ಎಂಟೈರ್ ಐಲ್ಯಾಂಡ್ ಕತ್ಲೆ ಆಗೋಯ್ತು. ಸೊ ಅದೊಂದು ಫಾರ್ ಎವರ್ ನೆನ್ಪಿಟ್ಕೊಳ್ಳುವಂತ. ಥೈಲ್ಯಾಂಡ್ ಹೋಗಿದ್ದೀರಿ, ಒಂದು ರಾತ್ರಿ ಒಳ್ಳೆ ಊಟ ಮಾಡಿಸ್ತಾರೆ ನಿಮಗೆ, ಅದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಹೊಟ್ಟೆ ತುಂಬಾ ತಿನ್ನಿಸ್ತಾರೆ. ಸರಿ ತಿಂದ್ರಿ? ಸರಿಯಾಗಿ ತಿನ್ನಿ. ಸಿನಿಮಾದಲ್ಲಿ ಡೆವಿಲ್ ಯಾರು, ನೀವ, ದರ್ಶನ್ ಸರ ಅಥವಾ ಇನ್ನೊಬ್ಬ ಸರ? ನೀವು ಸರಿಯಾಗಿ ಕ್ವೆಶನ್ಸ್ ಕೇಳ್ತಾ ಇದ್ದೀರಾ ನನ್ನನ್ನ. ಶೂಟಿಂಗ್ ಅಲ್ಲಿ ಜಾಸ್ತಿ ನೀವು ಬೇರೆ ಬಗ್ಗೆ ತಲೆ ಕೆಡಿಸ್ಕೊಂತಿದ್ದಿಲ್ಲ ಅಂತೆ, ಬರೇ ದರ್ಶನ್ ಬಂದಷ್ಟು ದರ್ಶನ್ನೇ ನೋಡ್ಕೊಂಡು ಕೂರ್ತಾ ಇದ್ದಾರಂತ, ಹೌದಾ? ಅಯ್ಯಯ್ಯೋ ಇಲ್ಲಪ್ಪ. ಇಡೀ ಸೆಟ್ ಅಲ್ಲಿ ನಿಮಗೆ ತುಂಬಾ ಕಾಡ್ಸಿದ್ಯಾರು ಅಂತ? ಇಬ್ರು ಸರ್, ದರ್ಶನ್ ಸರ್ ಮತ್ತೆ ಪ್ರಕಾಶ್ ಸರ್. ಅಳ್ಸೋರು ನನ್ನನ್ನ ಲಿಟ್ರಲಿ ಕೂರ್ಸ್ಬಿಟ್ಟು. ಒಂದ್ ಯಾವ್ದೋ ಒಂದು ಶೂಟ್ ಅಲ್ಲಿ ಅವ್ರಿಗೆ ಬ್ಯಾಕ್ ಪೇನ್ ಎಲ್ಲ ಆಗ್ಬಿಡುತ್ತೆ. ಅವ್ರಿಗೆ ಆಗಿಲ್ಲ, ನಡೀತಾ ಇದ್ರು. ಸೊ ಮಲ್ಕೊಂಡ್ಬಿಟ್ರಿ ಸರ್. ಅದು ಒಂದು ಕಷ್ಟ ಆಗ್ತಿತ್ತು ಅವ್ರನ್ನ ನೋಡಕ್ಕೆ. ಸೊ ನೀವೇನಾದ್ರ ಜೊತೆಗೆ ಡೆವಿಲ್ ಜೊತೆಗೆ ಸೇರ್ಕೊಂಡು ಫೈಟ್ ಗಿಟ್ ಮಾಡ್ತೀರಾ ಹೆಂಗೆ? ಸಿನಿಮಾದಲ್ಲಿ ಗೊತ್ತಾಗತ್ತೆ. ಮತ್ತೊಮ್ಮೆ ನಾವು ಶೇಡ್ ಕಾಣ್ಬೋದಾ ಡೆವಿಲ್ ನಲ್ಲಿ? ಫುಲ್ ಮೀನ್ಸ್ ವೆಜ್ ಆರ್ ನಾನ್ ವೆಜ್ ಅಂತ? ಮಿಕ್ಸ್. ವೆಜ್ ದವ್ರು ವೆಜ್, ವೆಜ್ ಅವ್ರ ವೆಜ್, ನಾನ್ ವೆಜ್ ಅವ್ರೆ ನಾನ್ ವೆಜ್. ಕನ್ನಡ ಚಿತ್ರರಂಗದಲ್ಲಿ ವರ್ಷಕ್ಕೆ 200+ ಸಿನಿಮಾಗಳು ರಿಲೀಸ್ ಆಗ್ತವೆ. ಅದರಲ್ಲಿ ಸ್ಟಾರ್ ಸಿನಿಮಾ ಬರುತ್ತೆ, ಹೊಸಬರು ಸಿನಿಮಾನೂ ಬರುತ್ತೆ. ಹಾಗೆ ಕನ್ನಡ ಚಿತ್ರರಂಗ ಅಂದ ತಕ್ಷಣ ಹೊಸಬರು ಬರ್ತಾನೆ ಇರ್ತಾರೆ. ನಾಯಕರು ಇರ್ಬೋದು ಅಥವಾ ನಾಯಕಿಯರು ಇರ್ಬೋದು. ಹಾಗೆ ನಾಯಕಿಯರ ಸಾಲಿಗೆ ಹೇಳೋದಾದರೆ ಈಗಾಗಲೇ ಸಾಕಷ್ಟು ಸುದ್ದಿಯಲ್ಲಿ ಇರ್ತಕ್ಕಂಥ ಡೆವಿಲ್ ಸಿನಿಮಾ ಡಿಸೆಂಬರ್ 11ಕ್ಕೆ ರಾಜ್ಯಾದ್ಯಂತ ಅಷ್ಟೇ ಅಲ್ಲ, ದೇಶ ವಿದೇಶಗಳ ಆಚೆಗೂ ಕೂಡ ತೆರೆ ಕಾಣ್ತಾ ಇದೆ. ಸೊ ಡೆವಿಲ್ ಚಿತ್ರದ ನಾಯಕಿ ರಚನಾ ರೈ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಒಂದಿಷ್ಟು ಮಾತಾಡೋಣ. ಯಾಕಂದರೆ ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಕನಸುಗಳನ್ನು ಕಟ್ಟಿಕೊಂಡು ಬಂದಂಥ ನಾಯಕಿಯರ ಪೈಕಿ ನಮ್ಮ ರಚನಾ ರೈ ಕೂಡ. ಸೊ ರಚನಾ ರೈ ಬಗ್ಗೆ 1 ನಿಮಿಷದ ಇಂಟ್ರೊಡಕ್ಷನ್ ಕೊಡೋದಾದರೆ, ಅವರು ಪತ್ರಿಕೋದ್ಯಮ ಕೋರ್ಸನ್ನು ಮುಗಿಸ್ಕೊಂಡು ಬಂದಂಥವ್ರು. ನಮ್ಮ ಜಾಗದಲ್ಲೇ ಕೂತ್ಕೊಂಡು ಒಂದಷ್ಟು ಜನಗಳನ್ನು ಸಂದರ್ಶನ ಮಾಡಬೇಕಾದಂಥವ್ರು. ಆದರೆ ಇವತ್ತು ಅವರನ್ನು ನಾವು ಸಂದರ್ಶನ ಮಾಡ್ತಾ ಇದ್ದೀವಿ. ಅದು ಒಳ್ಳೆಯ ಬೆಳವಣಿಗೆ. ಅಷ್ಟೇ ಅಲ್ಲ, ಒಬ್ಬ ಭರತನಾಟ್ಯ ಕಲಾವಿದೆ ಕೂಡ. ಫುಟ್ಬಾಲ್, ಬ್ಯಾಡ್ಮಿಂಟನ್ ಹೀಗೆ ಕ್ರೀಡಾ ರಂಗದಲ್ಲೂ ಕೂಡ ತುಂಬ ಆಸಕ್ತಿಯನ್ನು ಇಟ್ಕೊಂಡು ಅಲ್ಲೂ ಕೂಡ ಒಂದು ಹೆಜ್ಜೆ ಇಟ್ಟು ಈಗ ಕನ್ನಡ ಚಿತ್ರರಂಗಕ್ಕೂ ಕೂಡ ತಮ್ಮದೇ ಆದಂತಹ ಛಾಪನ್ನು ಮೂಡಿಸ್ಲಿಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಸಾಕಷ್ಟು ಸುದ್ದಿ ಮಾಡಿದ್ದಾರೆ. ಕರಾವಳಿ, ಮಂಗಳೂರು ಅಂದ ತಕ್ಷಣ ಈಗ ಅವ್ರದ್ದೇ ಸೌಂಡು. ಸೊ ಮತ್ತೊಬ್ಬ ರಚನಾ ರೈ ಕೂಡ ಸೌಂಡ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಸೌಂಡ್ ಇನ್ನೂ ವಿಶ್ವಾದ್ಯಂತ ಕೇಳಿಸ್ಲಿ ಅಂತ ಆಶಿಸ್ದ ಅವ್ರ ಜೊತೆ ಒಂದಷ್ಟು ಮಾತಾಡೋಣ. ಡೆವಿಲ್ ಸಿನಿಮಾ ಡಿಸೆಂಬರ್ 11ಕ್ಕೆ ರಿಲೀಸ್ ಆಗ್ತಾ ಇರೋದ್ರಿಂದ ಅವ್ರ ಜೊತೆ ಒಂದು ಅನುಭವಗಳನ್ನು ಕೇಳ್ತೋಣ. ನಮಸ್ತೆ ಸರ್. ನಮಸ್ತೆ. ಸಚ್ ಅ ಬ್ಯೂಟಿಫುಲ್ ಇಂಟ್ರೊಡಕ್ಷನ್ ಸರ್. ಥ್ಯಾಂಕ್ ಯು ಸೋ ಮಚ್. ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ. ಯಾಕಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದಿಷ್ಟು ಜನ ನೂರಾರು ಕನಸುಗಳನ್ನು ನೋಡ್ಕೊಂಡು ಬರ್ತಾರೆ. ಇಲ್ಲಿ ನೆಲೆ ಕಾಣ್ತೀವೋ, ಗಟ್ಟಿ ನೆಲೆ ಕಾಣ್ತೀವಿ ಅನ್ನೋ ಥರದ ಆಸೆಗಳು. ಸೊ ಕೆಲವರಿಗೆ ಟಕ್ಕನಾಗಿ ಅವಕಾಶಗಳು ಸಿಗುತ್ತೆ, ಇನ್ನು ಕೆಲವರಿಗೆ ಸಾಕಷ್ಟು ಸೈಕಲ್ ಹೊಡಿಬೇಕು, ಸೈಕಲ್ ಹೊಡೆದ್ಮೇಲೆ ಎಲ್ಲ ಸಿಗುತ್ತೆ. ಆದರೆ ಆ ನಿಟ್ಟಿನಲ್ಲಿ ನೋಡೋದಾದರೆ ರಚನಾ ರೈ ತುಂಬ ಅದೃಷ್ಟವಂತರು. ಏನಂತೀರಿ? ಆ ಅದೃಷ್ಟಕ್ಕೆ, ಹೌದು ಅದೃಷ್ಟ ಖಂಡಿತವಾಗ್ಲು, ಬಟ್ ಆ ಅದೃಷ್ಟಕ್ಕೆ ಅಷ್ಟೇ ಹಾರ್ಡ್ ವರ್ಕ್ ಕೂಡ ಮಾಡಿದ್ದೀನಿ ಸರ್ ನಾನು. ಖಂಡಿತವಾಗ್ಲು ಸರ್ಕಸ್ ಮಾಡಿನೇ ಬಂದಿರೋದು ನಾನು. ಫಸ್ಟ್ ತುಳು ಸಿನಿಮಾ, ಹೌದು, ಅಲ್ಲಿ ಸರ್ಕಸ್ ಮಾಡೋದು. ಹೌದು. ಸರ್ಕಸ್ ಹೇಗಿತ್ತು ಅಂತ? ಸರ್ಕಸ್ ಈಗ್ಲೂ ಅದು ಬ್ಲಾಕ್ ಬಸ್ಟರ್ ಸಿನಿಮಾ. 100 ದಿನಗಳನ್ನ ದಾಟಿರುವಂತ ಸಿನಿಮಾ ಅದು. ಸೊ ಈಗ್ಲೂ ಅದರದ್ದೇ ಆದಂತಹ ಒಂದು ಇಮೇಜ್ ಇದೆ ಸರ್. ಸರ್ಕಸ್ ಅಂದ ತಕ್ಷಣ ಇಟ್ ವಾಸ್ ಅ ಬ್ಲಾಕ್ ಬಸ್ಟರ್ ಸಿನಿಮಾ, ನನ್ನ ಫಸ್ಟ್ ಸಿನಿಮಾ ಅದು. ಸೊ ತುಂಬಾ ಖುಷಿ ಆಗತ್ತೆ. ಅವತ್ತು ಲೈಫ್ ಅಲ್ಲಿ ಒಂದಿಷ್ಟು ರಿಸ್ಕ್ ಇರಬೇಕು. ರಿಸ್ಕ್ ಮೀನ್ಸ್ ಸರ್ಕಸ್ ಅಂತ. ಸೊ ನೀವು ಸರ್ಕಸ್ ಮೂಲಕನೇ ಅದು ಆಲ್ರೆಡಿ ಇದೆ. ಸೊ ಖುಷಿ ಇದೆ ಸರ್ ಅಲ್ಲಿಂದ ಇಲ್ಲಿಗೆ ನನ್ನ ಜರ್ನಿ. ಎಲ್ಲ ಹೀರೋಯಿನ್ಗಳಿಗೆ ಸಿನಿಮಾ ಅಂದ ತಕ್ಷಣ ಕಾಣೋದು ಒಂದಿಷ್ಟು ಸ್ಟಾರ್ಸ್ಗಳು. ಹೌದು, ಇವ್ರ ಜೊತೆ ಮಾಡ್ಬೇಕು, ಇವ್ರ ಜೊತೆ ಮಾಡ್ಬೇಕು, ಮುಂದೆ ಒಂದು ಚಾನ್ಸ್ ಸಿಕ್ಕರೆ ಹೆಂಗೆ. ಸೊ ಏಕ್ದಮ್ ರಚನಾ ರೈಗೆ ನಾನು ಹೇಳಿದ್ನಲ್ಲ, ಅದೊಂದು ಲಕ್ ಅಂತ. ಸೊ ಲಕ್ ಜೊತೆ ಪ್ರತಿಭೆನೇ ಬೇಕು. ಸೊ ಆ ಪ್ರತಿಭೆ ಇರೋದಕ್ಕೆ ನಿಮಗೆ ಲಕ್ ಸಿಕ್ಕಿದೆ. ಯಾಕಂದ್ರೆ ಇಂಥ ಟೀಮ್ ಜೊತೆ ನೀವು ಕೆಲಸ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನಿಮ್ ಟ್ಯಾಲೆಂಟ್ ಇದೆಯಾ ಇಲ್ವಾ? ಸೊ ಆ ಟ್ಯಾಲೆಂಟ್ ಇರೋದಕ್ಕೆ ನೀವು ಎಂಟ್ರಿ ಆಗಿದ್ದೀರಿ. ದರ್ಶನ್ ಅವ್ರ ಹೀರೋ,
ಡೆವಿಲ್ ಸಿನಿಮಾ ಅಂತ ಮೊದಲು ಗೊತ್ತಿತ್ತಾ ಡೈರೆಕ್ಟರ್? ಇಲ್ಲ ಡೈರೆಕ್ಟರ್ ಫೋನ್ ಮಾಡಿರೋದಲ್ಲ, ಇದು ಆಡಿಷನ್ಸ್ ಥ್ರೂ ಬಂದಿರೋದು. ದೊಡ್ಡ ಸಿನಿಮಾದೊಂದು ಆಡಿಷನ್ ನಡೀತಾ ಇದೆ ಅಂತ ಹಿಂಗೆ ಯಾರೋ ಹೇಳಿರೋದು, ನೋಡು ನೀನ್ ಟ್ರೈ ಮಾಡ್ತೀನಿ. ನಾನೇನು ಹೀರೋಯಿನ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿರೋದು ಖಂಡಿತವಾಗ್ಲೂ ಅಲ್ಲ. ಆ ಕನ್ಸು ಇರ್ಲಿಲ್ಲ ನನ್ಗೆ. ನನ್ಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಹೆಂಗಿದ್ರು ಎಕ್ಸಾಕ್ಟ್ಲಿ ಕಲ್ಲೊಡೆಯೋಣ ಅಂತ ಹೋಗಿರೋದು. ದೊಡ್ಡದಾಗೆ ಬಿತ್ತು ನಿಜ. ಸೊ ಸರ್ ಹೇಗಿದ್ರು ಸಿನಿಮಾಗೆ ಎಂಟ್ರಿ ಕೊಟ್ಟಿದ್ದೀನಿ, ನೋಡೋಣ ನನಗೂ ಒಂದು ಎಕ್ಸ್ಪೀರಿಯನ್ಸ್ ಆಗತ್ತೆ. ಆಡಿಷನ್ಸ್ ಅಂದ ತಕ್ಷಣ ಭಯ ಇರತ್ತೆ. ಸೊ ನನಗೆ ಕಲಿಬಹುದು ನಾನು ಇನ್ನ ಜೀವನದಲ್ಲಿ ಹೆಂಗೆ ಫೇಸ್ ಮಾಡೋದು ಕ್ಯಾಮರಾನ ಅದು ಇದು ಅಂತ ಕಲಿಯಕ್ ಸಿಗತ್ತೆ ಅಂತ ಹೇಳ್ಕೊಂಡು ನಾನು ಆಡಿಷನ್ಸ್ಗೆ ಹೋಗಿರೋದು. ಸೊ ಅಲ್ಲಿ ನಾನು ಪ್ರಕಾಶ್ ಸರ್ ಇದ್ರು, ನಮ್ ಸುಧಾಕರ್ ಸರ್, ನಮ್ DOP ಸರ್ ಇದ್ರು. ಸೊ ಎಂಟೈರ್ ಟೀಮ್ ಇತ್ತು. ಅವ್ರ ಮುಂದೆ ನನಗೊಂದು ಪರ್ಫಾರ್ಮೆನ್ಸ್ ಮಾಡಕ್ಕೆ ನನಗೊಂದು ಸ್ಕ್ರಿಪ್ಟ್ ಕೊಟ್ರು. ನಾನು ಧೈರ್ಯದಿಂದ ಮಾಡಿದೆ. ಸೊ ನನಗೆ ಬೇಸಿಕಲಿ ಈ ಸ್ಟೇಜ್ ಫಿಯರ್ ಇಲ್ಲ. ಸೊ ಯಾರು ಏನೇ ಕೊಟ್ರು ನಾನು ಮಾಡ್ತೀನಿ ಅದನ್ನ. ಪ್ರಕಾಶ್ ಸರ್ಗೆ ಅದು ಓಕೆ ಅನಿಸ್ತು, ಇಷ್ಟ ಆಯ್ತು. ಸೊ ಆ ದಿನನೇ ನನಗೇನು ಹೇಳಿಲ್ಲ ಅವರು. ಆ ದಿನ ಅಂತೂ ಅಲ್ಲ, ಅದಾದ್ಮೇಲೆ 2 ರೌಂಡ್ಸ್ ಇತ್ತು ನನಗೆ. ಸೊ ಅದಾದ್ಮೇಲೆ ನಮ್ ಡೆವಿಲ್ ಅಲ್ಲಿ ಕಷ್ಟಕರವಾದಂತ ಸನ್ನಿವೇಶನ ತೆಗೆದು ನನಗೆ ಪರ್ಫಾರ್ಮ್ ಮಾಡಮ್ಮ, ನೀನ್ ಇದನ್ನ ಮಾಡಿದ್ರೆ ನನಗೆ ಅದನ್ನ ನಾನೇನಾದ್ರೂ ಗೆದ್ದೆ ಅಂದ್ರೆ ನನಗೆ ಬೇರೆ ಸೀಕ್ವೆನ್ಸಸ್ ಅಷ್ಟು ಕಷ್ಟ ಅನ್ಸಲ್ಲ ಡೆವಿಲ್ ಅಲ್ಲಿ. ಸೊ ಅದನ್ನ ಮಾಡಕ್ ಹೇಳಿದ್ರು ಪ್ರಕಾಶ್ ಸರ್ ಅವರು. ಕ್ಲಿಷ್ಟಕರವಾಗಿ ಕೊಟ್ಟಿದ್ದ ಎಕ್ಸಾಮ್ ತುಂಬಾ ಟಫ್ ಇತ್ತು. ಅದು ಪ್ರಕಾಶ್ ಸರ್ಗೆ ಇಷ್ಟ ಆಗ್ಬೇಕು ಅಂದ್ರೆ ಅಂದ್ರೆ ಅದು ಆ ಟ್ಯಾಲೆಂಟ್ ಇರ್ಲೇಬೇಕು ಅವ್ರಿಗೆ. ಎಕ್ಸಾಮ್ ಬರ್ದಂಗೆ ಖಂಡಿತವಾಗ್ಲು ನೀಟ್ ಎಲ್ಲ ಬರ್ದಂಗೆ ಅಷ್ಟು ಕಷ್ಟ, ಇಂಜಿನಿಯರಿಂಗ್ ಅಲ್ಲ. ಸೊ ಅಷ್ಟು ಕಷ್ಟ ಇತ್ತು. ಬಿಕಾಸ್ ಆ ತರದೊಂದು ಎಲ್ಲಾರ ಮುಂದೆ ನಿಂತು ಪರ್ಫಾರ್ಮ್ ಮಾಡೋದು. ಅಂಡ್ ಪ್ರಕಾಶ್ ಸರ್ ಅಂದ ತಕ್ಷಣ ಲೆಜೆಂಡರಿ ಡೈರೆಕ್ಟರ್ ಅವರು. ಸೊ ಅಂತ ಸಿನಿಮಾಗಳನ್ನ ಕೊಟ್ಟವರು ಅವರು. ಸೊ ಅವ್ರಿಗೆ ಗೊತ್ತು ಆ ಪಾತ್ರಕ್ಕೆ ಏನ್ ಬೇಕು ಅಂತ. ಅದನ್ನ ನಾನು ಕೊಟ್ಟಾಗ ಅವ್ರು ಆಯ್ಕೆ ಮಾಡಿರೋದ್ರಿಂದ ನನ್ಗೊಂದು ಧೈರ್ಯ, ಅಂತ ಡೈರೆಕ್ಟರ್ ನನ್ನ ಆಯ್ಕೆ ಮಾಡ್ತಾರೆ ಅಂದ್ರೆ ನಾನು ಮಾಡಬಲ್ಲೆ ಅನ್ನೋದೊಂದು ಧೈರ್ಯ ಬಂತು ಸರ್. ಓಕೆ ಸರ್, ಆದ್ರಿ ಅದೇ ಅಂದಾಗ ನಿಮ್ಗೆ ಎಕ್ಸೈಟ್ಮೆಂಟ್ ಹೆಂಗಿತ್ತು? ನಾನು ಇನ್ನ ಹೇಳ್ತಾ ನನ್ಗೆ ಇವಾಗ್ಲೂ ಎಲ್ಲ ಡ್ರೀಮ್ ಸರ್. ಇದೊಂಥರ ಕನ್ಸು ನನ್ಗೆ ಇನ್ನ ಆಗ್ತಾ ಇದೆಯಾ, ನಿಜ ಆಗಿದೀನೋ ಇಲ್ಲ, ಅದೆಲ್ಲ ಒಂಥರ ಕನ್ಸು ಹಂಗೆ ನಡೆದೋಯ್ತು ಸರ್. ನನಗಿನ್ನ ಎಲ್ಲ ಕಾಲ್ ಬಂದ ತಕ್ಷಣ ನೀವು ಡೆವಿಲ್ ಹೀರೋಯಿನ್ ಅಂತ. ಹೌದಾ, ಹಾ ಸರಿ, ಏನು ಇಲ್ಲ, ನಾನು ಬರೀ ಆರಾಮಾಗಿ ಅಂದ್ರೆ ಅದು ಎಕ್ಸೈಟ್ಮೆಂಟ್. ಬಿಕಾಸ್ ನನಗೆ ಅದು ಫೀಲ್ ಮಾಡಕ್ಕೂ ಆಗ್ತಿಲ್ಲ. ನಿಜವಾಗ್ಲೂ ಆಯ್ತಾ ಆದಾಗ ಗೊತ್ತಾಯ್ತಾ ದರ್ಶನ್ ಅವ್ರು ಇರ್ತಾರೆ? ಆಯ್ಕೆ ಆದ್ಮೇಲೆನೆ ಗೊತ್ತಾಗಿತ್ತು. ಅದಕ್ಕಿಂತ ಮುಂಚೆ ಎಲ್ಲೂ ರಿವೀಲ್ ಮಾಡಿರ್ಲಿಲ್ಲ ಅವರು. ಬಟ್ ಅಲ್ಲಿ ಇಲ್ಲಿ ಗಾಸಿಪ್ಸ್ ಇತ್ತು. ಅದು ಡೆಫಿನೆಟ್ ಆಗಿ ನಮ್ಗೆ ಇವಾಗ ಹೋಗುವಾಗ ನಮ್ಗೊಂದು ಇರತ್ತೆ ಯಾವ ಸಿನಿಮಾ ಏನೋ. ನಾನ್ ಜಸ್ಟ್ ಕೇಳಿದ್ದು ಪ್ರಕಾಶ್ ಸರ್ ಡೈರೆಕ್ಟರ್ ಇರ್ತಾರೆ ಅಷ್ಟೇ ಗೊತ್ತಿದ್ದು ನನ್ಗೆ. ಒಳ್ಳೆ ಡೈರೆಕ್ಟರ್ ಆ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟು ಹೋಗಿರೋದ್ ಬಿಟ್ರೆ, ದರ್ಶನ್ ಸರ್ ಅಂತ ಕೇಳಿದ ತಕ್ಷಣ ಒಮ್ಮೆ ಹಾರ್ಟ್ ಸ್ಟಾಪ್ ಆಯ್ತು. ಸೊ ಐ ವಾಸ್ ಹ್ಯಾಪಿ ಸರ್. ಓಕೆ, ದರ್ಶನ್ ಆಯ್ಕೆ ಆಯ್ತಿಲ್ಲ ಆಯ್ತು. ನೀವು ಫಸ್ಟ್ ಟೈಮ್ ನಿಂತು ಫೇಸ್ ಮಾಡಿದಂತ ಆ ಸಂದರ್ಭ ಹೇಗಿತ್ತು? ಆಕ್ಷನ್ ಅಂತಾರೆ, ಅದೇ ನಾನು ಹೇಳಿದೆ ಅಲ್ಲ ಸರ್, ನಾನು ಯಾವ್ದು ಕಷ್ಟಕರವಾದಂತ ಸನ್ನಿವೇಶ ಸರ್ ನನಗೆ ಕೊಟ್ಟಿದ್ರಲ್ಲ, ಅದೇ ಫಸ್ಟ್ ಇದ್ದಿದ್ದು ನನಗೆ ದರ್ಶನ್ ಸರ್ ಜೊತೆ ಉದಯಪುರಲ್ಲಿ ಇದ್ದಿದ್ದು. ಸೊ ಅವ್ರನ್ನ ನೋಡ್ದಾಗ್ಲಿ ಅಂತ ಸೂಪರ್ ಸ್ಟಾರ್ ನನ್ ಮುಂದೆ ನಿಂತಿದ್ದಾರೆ. ನಾನಿನ್ನ ಫ್ರೆಶರ್, ಅಂಬೆಗಾಲ್ ಇಡ್ತಾ ಇರೋಳು ನಾನಿನ್ನ. ಅಂಡ್ ಅಂತ ಲೆಜೆಂಡರಿ ಡೈರೆಕ್ಟರ್ ಇದ್ದಾರೆ, ಸುಧಾಕರ್ ಸರ್ ಅಂತ DOP ಇದ್ದಾರೆ, ಅಂಡ್ ಎಂಟೈರ್ ಟೀಮ್, ದರ್ಶನ್ ಸರ್ ಅಂತ ಸೂಪರ್ ಸ್ಟಾರ್ ಸರ್ ಮುಂದೆ ನಿಂತು ಮಾಡೋದಿದೆಯಲ್ಲ ಸರ್. ಬಟ್ ನನಗೆ ಒಂದಿತ್ತು, ನನಗೆ ಭಯ ಇಲ್ಲ, ನನಗೆ ಸ್ಟೇಜ್ ಫಿಯರ್ ಇರ್ಲಿಲ್ಲ. ಸೊ ಅದೊಂದು ಇಲ್ದೇ ಇರೋದ್ ಕಾರಣ ನಂದೇನು ಕೊಡ್ಬೇಕಿತ್ತು ನನಗೆ ಆ ಸ್ಪೇಸ್ ಅವರೆಲ್ಲ ಕೊಟ್ಟಿರೋ ಕಾರಣ ನನಗೆ ಅಷ್ಟು ಕಷ್ಟ ಆಗಿಲ್ಲ ಸರ್. ಅವರು ಸ್ಪೆಷಲಿ ನಮ್ ದರ್ಶನ್ ಸರ್ ಆಸ್ ಅ ಕೋ ಸ್ಟಾರ್ ನನಗೇನ್ ಸಪೋರ್ಟ್ ಮಾಡ್ಬೇಕಿತ್ತು, ನನಗೇನ್ ಸ್ಪೇಸ್ ಕೊಡಬೇಕಿತ್ತು, ನನ್ನ ಆಕ್ಟಿಂಗ್ ಮಾಡಕ್ಕೆ, ಆ ಪಾತ್ರಕ್ಕೆ ಜೀವ ತುಂಬಕ್ಕೆ ನನ್ಗೇನು ಇದ್ ಮಾಡ್ಬೋದಿತ್ತು, ಅದನ್ನೆಲ್ಲ ಆರಾಮಾಗಿ ನೀನ್ ತಗೋಮ್ಮ, ನೀನ್ ಟೈಮ್ ತಗೋ, ನನ್ ಬಗ್ಗೆ ಯೋಚನೆ ಮಾಡ್ಬೇಡ, ನಾನು ಇಲ್ಲಿದ್ದೀನಿ ಅಂತಾನು ಇದ್ ಮಾಡ್ಬೇಡ, ನೀನ್ ಆರಾಮಾಗಿ ಟೈಮ್ ತಗೊಂಡ್ ಮಾಡು ಅಂತ ಹೇಳಿದ್ರು. ಕೂಲ್ ಆಗಿ ಮಾಡಿದ್ರು. ಅಂಡ್ ನಮ್ ಪ್ರಕಾಶ್ ಸರ್ ಅವ್ರಿಗೆ ಗೊತ್ತು ಅವ್ರು ಬರ್ದಿರುವಂತ ಪಾತ್ರ ಇದು. ಸೊ ಅದಕ್ಕೇನ್ ಬೇಕು, ನನ್ನಿಂದ ಏನ್ ತೆಗಿಬೇಕು ಅದು ಅವ್ರಿಗೆ ಗೊತ್ತಿತ್ತು. ಸೊ ಅದಕ್ಕೇನ್ ಬೇಕು ಅಚ್ಚುಕಟ್ಟಾಗಿ ಹೆಂಗೆ ಕಣ್ಣಲ್ಲಿ ಆಕ್ಟ್ ಮಾಡ್ಬೋದು, ಒಂದೊಂದು ಲಿಟಲ್ ಡೀಟೇಲ್ಸ್. ನಮ್ ಪ್ರಕಾಶ್ ಸರ್ ಹೆಂಗೆ ಅಂದ್ರೆ ಅವ್ರಿಗೆ ಡೀಟೇಲ್ಸ್ ಮ್ಯಾಟರ್ ಆಗತ್ತೆ ಸರ್. ಚಿಕ್ಕದನ್ನ ಹೇಳ್ಕೊಟ್ರು. ಒಂದು ಕೈ ಮೂವ್ಮೆಂಟ್, ಒಂದು ಕಣ್ ಮೂವ್ಮೆಂಟ್, ಒಂದು ಕಣ್ಣೀರ್ ಬರೋದಾಗ್ಲಿ, ಅದನ್ನೆಲ್ಲ ಹೇಳ್ಕೊಟ್ರು ನನ್ಗೆ, ಹೆಂಗ್ ಅದು ಎಲಿವೇಟ್ ಮಾಡತ್ತೆ ಒಂದ್ ಸೀನ್ ಅಂತ. ಸೊ ಅದೆಲ್ಲ ನನ್ಗೆ ಹೇಳ್ಕೊಟ್ಟಿರೋ ನಮ್ ಪ್ರಕಾಶ್ ಸರ್. ಕಣ್ಣೀರ್ ಬರೋದೆಲ್ಲ ಹೇಳ್ಕೊಟ್ರಲ್ಲ, ನಿಜವಾಗ್ಲೂ ಬಂತ ಹೇಗೆ? ಅಂದ್ರೆ ಆ ಸೀನ್ ಹಂಗಿದೆ. ಸೊ ಅವ್ರು ಬರೋ ತನಕ ಅವ್ರು ಸರ್ ಬಿಡಲ್ಲ, ಇಲ್ಲ ಅಂದ್ರೆ ಹಾಗೆ ಅವ್ರಿಗೇನ್ ಬೇಕು ಅದ್ ಬರೋ ತನಕ ಅವ್ರು ಬಿಡಲ್ಲ ಸರ್. ಫಸ್ಟ್ ಟೈಮ್ ನೀವು ಫ್ಲೈಟ್ ಅಲ್ಲಿ ದರ್ಶನ್ ಸರ್ನ ಮೀಟ್ ಹೌದು ಉದಯಪುರ. ಹೌದು. ಆ ಎಕ್ಸೈಟ್ಮೆಂಟ್ ಅಂದ್ರೆ ಅದನ್ನು ಚೆನ್ನಾಗಿತ್ತು. ನಾನು ಆಲ್ರೆಡಿ ಸೀಟಲ್ಲಿ ಕುತ್ಕೊಂಡಿದ್ವಿ. ಸರ್ ಫ್ರೆಂಡ್ ಸೀಟಲ್ಲಿ ಹೋಗಿ ಅವ್ರು ಕೂರೋದಲ್ಲೇ ಯೂಶಲಿ. ಸೊ ಅಲ್ಲಿ ಕುತ್ಕೊಂಡಿದ್ರು ಅವರು. ನಾವು ಇಳಿಬೇಕಾದ್ರೆ ಅವ್ರು ಎಲ್ಲಿ ಹೀರೋಯಿನ್ ಅವರು ಅಂತ ಕೇಳ್ತಾ ಇದ್ರು ನಮ್ ಪ್ರಕಾಶ್ ಸರ್ ಹತ್ರ. ಅವಾಗ ನಾನು ಎಂಟ್ರಿ ಕೊಟ್ಟಿರೋದು, ನಮಸ್ತೆ ಸರ್, ನಮಸ್ತೆ ಅಮ್ಮ, ಅಷ್ಟೇ ಫಸ್ಟಿಗೆ ಇಂಟ್ರಾಕ್ಷನ್ ನಮ್ದು. ಅದಾದ್ಮೇಲೆ ಉದಯಪುರ್ ಹೋಟೆಲ್ ಹೋದಾದ್ಮೇಲೆ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಫಸ್ಟ್ ಅವ್ರು ಕೇಳೋದು, ತಿಂದ್ರಾ, ಆರಾಮಾಗಿದ್ದೀರಾ? ಸೊ ಫಸ್ಟ್ ಕೇಳೋದು ಅವ್ರದು. ಸೊ ಎಲ್ರಿಗೂ ಫಸ್ಟ್ ಕೇಳೋದು ಅದದು. ಸೊ ಅದಾದ್ಮೇಲೆ ಕಾಫಿ ಕೊಡ್ಸಿದ್ರು. ಕಾಫಿ ಎಲ್ಲ ಕೊಡ್ಸಿ ಆಮೇಲೆ ಮಾತಾಡ್ಕೊಂಡು ದೆನ್ ಇಟ್ ವಾಸ್
ಒಮ್ಮೆ ನೋಡೋ ತನಕ ಅಷ್ಟೇ ಭಯ ಇದ್ದಿದ್ದ, ಆಮೇಲೆ ಹಿ ಮೇಡ್ ಮಿ ವೆರಿ ಕಂಫರ್ಟೇಬಲ್ ಸರ್. ಹೌದು. ನಿಮಗೆ ಇಡೀ ಸಿನಿಮಾ ಜರ್ನಿಯಲ್ಲಿ ನೆನಪಿರುವಂತೆ ದರ್ಶನ್ ಸರ್ ಕೊಟ್ಟಂಥ ಟಿಪ್ಸ್ ಏನು ಅಂತ? ಕೈಂಡ್ನೆಸ್ ಸರ್. ಅವರು ಟಿಪ್ಸ್ ನನಗೆ ಆಸ್ ಆನ್ ಆರ್ಟಿಸ್ಟ್ ತುಂಬಾ ಹೇಳ್ಕೊಟ್ಟಿದ್ದಾರೆ ಸರ್. ಅಂದ್ರೆ ಒಂದು ಆರ್ಟಿಸ್ಟ್ ಆಗಿ ನಾವ್ ಹೆಂಗಿರ್ಬೇಕು, ಆ ಸೀನ್ ನ ನಾವ್ ಹೆಂಗ್ ಎಲಿವೇಟ್ ಮಾಡ್ಬೋದು, ಆ ಸೀನ್ಗಿನ್ನ ಹೆಂಗೆ ನಾವು ಜೀವ ತುಂಬೋದು, ಅದನ್ನ ಹೇಳ್ಕೊಟ್ರು ನನಗೆ. ಅಂಡ್ ಚಿಕ್ಕ ಪುಟ್ಟ ಟೆಕ್ನಿಕಲ್ ಇಶ್ಯೂಸ್ ನ ಅಥವಾ ಟೆಕ್ನಿಕಲ್ ಟರ್ಮ್ಸ್ ನ ಹೇಳ್ಕೊಟ್ರು ನನಗೆ. ಇದಂದ್ರೆ ಇದು ಹಿಂಗೆ. ಆಮೇಲೆ ನಾನು ಆಸ್ ಅನ್ ಆರ್ಟಿಸ್ಟ್ ನನ್ನ ಮುಂದ್ಗಡೆ ನಿಂತಿರೋ ಆರ್ಟಿಸ್ಟ್ಗೂ ನಾನು ಎಷ್ಟು ಮರ್ಯಾದೆ ಕೊಡಬೇಕು, ಅವ್ರ ಪಾತ್ರಕ್ಕೂ ಎಷ್ಟು ನಾನು ಸ್ಪೇಸ್ ಕೊಡಬೇಕು, ಅವರಿಂದ ಕಲಿತೆ ಸರ್. ಯಾರೇ ಇವಾಗ ಅವರು ಈಸ್ ಅ ಸೂಪರ್ ಸ್ಟಾರ್, ಅವ್ರಿಗೆ ನಾವ್ ಯಾರು ಮ್ಯಾಟರ್ ಆಗ್ಬಾರ್ದು, ಬಟ್ ನಂದು ಒಂದೊಂದು ಲೈನ್ಸ್ ಒಂದೊಂದು ಪದನೂ ಅವ್ರಿಗೆ ಗೊತ್ತಿತ್ತು. ನಾನು ಎಷ್ಟು ಎಫರ್ಟ್ ಹಾಕ್ತಾ ಇದ್ನೋ ಅದಕ್ಕೆ ಇನ್ನ ಏನ್ ಮಾಡ್ಬೋದು ನೀನು, ಓಕೆ ನೀನ್ ಇದ್ ಮಾಡಿದ್ಯಾ ನೋಡಿ, ಇದು ಟ್ರೈ ಮಾಡ್ತೀಯಾ ನೋಡಿ, ಇದನ್ನ ಟ್ರೈ ಮಾಡ್ತೀಯಾ ನೋಡಿ, ಈ ತರ ಒಂದು ಡಿಫ್ರೆಂಟ್ ಆಂಗಲ್ ಕೊಡೋರು. ಸೊ ಅದನ್ನೆಲ್ಲ ಹೇಳ್ಕೊಡೋರು ಸರ್. ಅದೆಲ್ಲ ನನಗೆ ತಲೆಯಲ್ಲಿ, ಬಿಕಾಸ್ ನನ್ಗೆ ಜೀವನಕ್ಕಾಗೋಷ್ಟು ಈ ಸಿನಿಮಾ ಹೇಳ್ಕೊಡ್ತು ನನಗೆ. ಅಂತ ಸೂಪರ್ ಸ್ಟಾರ್, ಅಂತ ಡೈರೆಕ್ಟರ್, ಎಲ್ಲರೂ ನನಗೆ ಸೇರಿ ನನ್ಗೆ ಏನ್ ಬೇಕು ಆಸ್ ಅನ್ ಆರ್ಟಿಸ್ಟ್ ರೂಪಿಸ್ಕೊಳ್ಳಕ್ಕೆ ಅದನ್ನ ಹೇಳ್ಕೊಡ್ತಾರೆ. ಆಗ್ಲೇ ಅದನ್ನೇ ಹೇಳಿದೆ, ಲಕ್ಕಿಗಿರಲ್ಲ ಅಲ್ವಾ, ಎಲ್ರಿಗೂ ಇಂಥ ಅವಕಾಶ ಸಿಗಲ್ಲ ಸಿಗಲ್ಲ. ಫಸ್ಟ್ ಬಾಲೇ ಸಿಕ್ಸ್ ಹೊಡೆದಂಗೆ ಹೌದು ಅಲ್ವಾ, ಬೌಂಡ್ರಿ ದಾಟಿ ಹೋಗ್ಬಿಟ್ಟಿದೆ. ಹೌದು ಹೌದು. ಓಕೆ, ಬೇಸಿಕಲಿ ಥಿಯೇಟರ್ ಆರ್ಟಿಸ್ಟ್. ಹೌದು ಹೌದು ಹೌದು. ಥಿಯೇಟರ್ ಆರ್ಟಿಸ್ಟ್ ಅಂದ ತಕ್ಷಣ ಎಲ್ಲವೂ ಈಸಿ ಅನ್ಸಲ್ಲ, ಯಾಕಂದ್ರೆ ಥಿಯೇಟರ್ ನಲ್ಲಿ ನಿಮಗೆ ಒಂದು ಚೌಕಟ್ಟು ಇರುತ್ತೆ, ಆ ಚೌಕಟ್ಟಲ್ಲೇ ಮಾಡ್ಬೇಕು. ಇಲ್ಲಿ ಚೌಕಟ್ಟಿಂದ ಆಚೆ ಹೋಗಕ್ಕಾಗಲ್ಲ ಅಲ್ವಾ, ಒಂದು ಚೌಕಟ್ಟು, ಅಲ್ಲಾದ್ರೆ ಚೌಕಟ್ಟು ಇರಲ್ಲ. ಹೌದು. ಸೊ ಹೇಗೆ ಅದಕ್ಕೆ ಇದಕ್ಕೆ ಹೆಂಗೆ ನಿಮಗೆ ಅನಿಸ್ತು? ನನಗೆ ಜಾಸ್ತಿ ಡಿಫ್ರೆನ್ಸ್ ಅನ್ಸ್ಲಿಲ್ಲ ಸರ್. ನನಗೆ ಪ್ರತಿಯೊಂದು ಹೆಂಗ್ ಅನಿಸ್ತು ಅಂದ್ರೆ, ಫಾರ್ ಅನ್ ಆರ್ಟಿಸ್ಟ್ ನನ್ನ ಕರ್ತವ್ಯ ಏನಂದ್ರೆ ಆ ಪಾತ್ರಕ್ಕೆ ನಾನು ಜೀವ ತುಂಬಬೇಕು, ಆ ಪಾತ್ರಕ್ಕೆ ನಾನು ಜಸ್ಟಿಫೈ ಮಾಡಬೇಕು. ಬಟ್ ನನಗೆ ಅದೇ, ನಾನು ಈ ಡ್ರಾಮಾಸ್ ಎಲ್ಲ ಮಾಡ್ಕೊಂಡು ಬಂದಿರೋದ್ರಿಂದ ಸರ್ ನನಗೆ ಭಯ ಹೋಯ್ತು. ನಾನ್ ಮಾಡ್ಬೋದು, ನನ್ನ ಕರ್ತವ್ಯ ಏನು, ನಾನು ಆಸ್ ಅನ್ ಆರ್ಟಿಸ್ಟ್ ನಾನೊಂದು ಪಾತ್ರಕ್ಕೆ ಜೀವ ತುಂಬೋದು, ಅಷ್ಟೇ ನನ್ನ ಕೆಲಸ. ಸೊ ಅದನ್ನ ಮಾಡೋದು ತುಂಬಾ ಸುಲಭ ಆಯ್ತು ಸರ್ ನನಗೆ. ಈ ಡ್ರಾಮಾಸು, ಡ್ಯಾನ್ಸು ಅದೆಲ್ಲ ಮಾಡ್ಕೊಂಡು ಬಂದು ಸಿನಿಮಾ ನನಗೆ ಕಷ್ಟ ಅಂತಾನೆ ಅನ್ಸಿಲ್ಲ ಸರ್. ಸೊ ಒಂದ್ ದಿನಕ್ಕೂ ನನಗೆ ಎಂತಾದ್ರು ನನ್ ಮುಂದೆ ಬಂದು ನಿಂತ್ರು ನಾನು ಅವ್ರ ಮುಂದೆ ಆಕ್ಟ್ ಮಾಡ್ತೀನಿ ಸರ್, ನನ್ಗೆ ಆ ಫಿಯರ್ ಇಲ್ಲ. ಸೊ ನನ್ನ ಕರ್ತವ್ಯ ಏನು, ನನಗೆ ಡೈಲಾಗ್ಸ್ ಕೊಡಿ, ನನ್ನ ಪಾತ್ರ ಹೇಳಿ, ನನಗೆ ಎಕ್ಸ್ಪ್ಲೈನ್ ಮಾಡಿ, ನನ್ನನ್ನು ಬಿಟ್ಬಿಡಿ. ನಿಮ್ಗೆ ಏನ್ ಬೇಕು ನಾನು ಅದನ್ನ ಕೊಡ್ತೀನಿ. ಇಲ್ಲ ಅಂದ್ರೆ ನಂದನ್ನ ಫಸ್ಟ್ ನಾನು ಹೆಂಗ್ ಇವಾಗ ನೀವು ಹೇಳಿದೇನೆ ಸರ್, ನಾನು ಅದನ್ನ ಮಾಡ್ತೀನಿ. ಅವ್ರಿಗೆ ಇಷ್ಟ ಆದ್ರೆ ಇಲ್ಲ ನಿಮಗೆ ಹಿಂಗೆ ಬೇಕು ಅಂತಿದ್ರು ನಾನು ಮಾಡಬಲ್ಲೆ ಸರ್, ಹಾಗೆ. ಓಕೆ, ಈ ಇಡೀ ಸಿನಿಮಾ ಶೂಟ್ ಮಾಡುವಾಗ ಪರ್ಟಿಕ್ಯುಲರ್ಗೆ ಒಬ್ಬೊಬ್ಬ ಆರ್ಟಿಸ್ಟ್ಗೆ ಒಂದೊಂದು ಸೀನ್ ಇಷ್ಟ ಆಗ್ತದೆ. ಸೊ ಪರ್ಟಿಕ್ಯುಲರ್ಗೆ ರಚನಾ ಅವರಿಗೆ ನನಗೆ ಸರ್ ಆ ಸೀನ್ ತುಂಬ ಇಷ್ಟ ಆಯಿತು, ರಿಸ್ಕ್ ಅಂತ ಬಂದಾಗ ಈ ಸೀನ್ ನನಗೆ ತುಂಬ ರಿಸ್ಕ್ ಆಯಿತು ಅನ್ಸಿದ್ಯಾ? ಖಂಡಿತವಾಗ್ಲು ಅದೇ ಹೇಳ್ದೆ, ಒನ್ ಇಮೋಷನಲ್ ಸೀನ್, ಅದು ಎಲ್ರಿಗೂ ನಾಟತ್ತೆ ಮನ್ಸಿಗೆ. ಅದು ನನಗೆ ತುಂಬಾ ಇಷ್ಟವಾದಂತ ಸನ್ನಿವೇಶ. ಅಂಡ್ ರಿಸ್ಕ್ ಅಂತ ಇದ್ದಿದ್ದು ನಮ್ಮ ಥೈಲ್ಯಾಂಡ್ ಶೂಟಿಂಗ್ ಅಷ್ಟೇ, ಅದು ಒಂದೇ ರಿಸ್ಕ್ ಅಂತ ಇದ್ದಿದ್ದು. ಸೊ ಅದು ಯಾವಾಗ್ಲೂ ನೆನ್ಪಿಟ್ಕೊಳ್ಳುವಂತ ರಿಸ್ಕೇ ಅದು. ಅದೇ ನಾನು ಎಲ್ಲಾ ಕಡೆ ಹೇಳ್ಕೊಂಡಿದ್ದೀನಿ, ಅಲ್ಲಿ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಬಿರುಗಾಳಿ, 10 ವರ್ಷ ಇಲ್ದಿರೋ ಬಿರುಗಾಳಿ ಬಂದಿರೋದು. ಆ ದಿನ ಎಲ್ಲ ಕಿತ್ಕೊಂಡು ಎಲ್ಲ, ಅಂದ್ರೆ ನಾವ್ ಐಲ್ಯಾಂಡ್ ಅಲ್ಲಿ ಇದ್ದಿದ್ದು ಸರ್. ಅದು ನಾವ್ ಒಂದ್ ಕಡೆಯಿಂದ ಹೋಗ್ಬೇಕಂದ್ರೆ ನಾವ್ ನೀರಲ್ಲೇ ಟ್ರಾವೆಲ್ ಮಾಡ್ಬೇಕಿತ್ತು. ಸೊ ಅಲ್ಲೇ ವೇವ್ಸ್ ಏರಿಳಿತ ಆಗ್ತಾ ಇತ್ತು. ನಾವ್ ಅದು ಕಂಟ್ರೋಲ್ ಬರೋ ತನಕ ಆ ಕಡೆ ಹೋಗಂಗೂ ಇಲ್ಲ, ಇಲ್ಲಿ ನಿಲ್ಲಂಗೂ ಇಲ್ಲ. ಇಲ್ಲಿ ಮಧ್ಯ ಸಿಕ್ಕಾಕೊಂಡಿದೀವಿ ನಾವು. ಅಂಡ್ ಹಾಕಿರುವಂತ ರೂಫ್ ಎಲ್ಲ ಕಿತ್ಕೊಂಡು ಹೋಗಿರೋದು, ಮರಗಳೆಲ್ಲ ಬಿದ್ದಿದೆ, ಕಣ್ಣಿಗೆಲ್ಲ ಹೊಯ್ಗೆ, ಕ್ಯಾಮರಾ ಇದೆ, ಎಲ್ಲ ಏನ್ ಮಾಡೋದು, ಫುಲ್ ಕತ್ಲೆ. 1 ಸೆಕೆಂಡ್ಗೆ ಎಂಟೈರ್ ಐಲ್ಯಾಂಡ್ ಕತ್ಲೆ ಆಗೋಯ್ತು. ಸೊ ಅದೊಂದು ಫಾರ್ ಎವರ್ ನೆನ್ಪಿಟ್ಕೊಳ್ಳುವಂತ. ಅಲ್ಲ ಅದೇನಾಗ್ಲಿ, ಥೈಲ್ಯಾಂಡ್ ಹೋಗಿದ್ದೀರಿ, ಒಂದು ರಾತ್ರಿ ಒಳ್ಳೆ ಊಟ ಮಾಡಿಸ್ತಾರೆ ನಿಮಗೆ, ಊಟದ ಬಗ್ಗೆ ದರ್ಶನ್ ಸರ್ ಅಂದ್ರೆ ಅದು ಎಲ್ರಿಗೂ ಗೊತ್ತಿರುವಂತ ವಿಚಾರ, ಹೊಟ್ಟೆ ತುಂಬಾ ತಿನ್ನಿಸ್ತಾರೆ. ಸೊ ಅವ್ರು ಮಾತ್ರ ತಿನ್ನಲ್ಲ ಎಕ್ಸಾಕ್ಟ್ಲಿ. ಪಾಪ ಇಷ್ಟಿಷ್ಟೇ ತಿಂತಾರೆ, ಸಾಕಮ್ಮ ನನಗ್ ಸಾಕು. ಬಟ್ ನಾವೆಲ್ಲ ಅದ್ ತಿನ್ಬೇಕು, ಇದ್ ತಿನ್ಬೇಕು, ಎಲ್ಲ ಏನೇನು ಲೈಕ್ ಹೊಸ ಡಿಶಸ್ ಇದೆ ಅಲ್ಲಿದ್ದು ಎಲ್ಲದನ್ನು ಟ್ರೈ ಮಾಡಿಸ್ತಾರೆ. ಅದು ಇದು ಎಲ್ಲ ತಿನ್ಸ್ಬಿಡ್ತಾರೆ. ಅಂಡ್ ನನ್ಗೊಬ್ಳಿಗೆ ಅಲ್ಲಿ ಎಂಟೈರ್ ಟೀಮ್ ಇದ್ವಿ, ಎಂಟೈರ್ ಟೀಮ್ ನ ಕರ್ಕೊಂಡು ಹೋದ್ರು ಅವರು. ಸೊ ಅಕ್ಕ ಅಂದ್ರೆ ಅವ್ರ ವೈಫ್ ವಿಜಯ್ ಅಕ್ಕ ಇದ್ರು, ಅವ್ರಿಗೆಲ್ಲ ಥಾಯ್ ಫುಡ್ ಅಂದ್ರೆ ತುಂಬಾ ಇಷ್ಟ, ಅವ್ರು ಹೋಗ್ತಾ ಇರ್ತಾರೆ. ಸೊ ಅವರು ಟ್ರೈ ಮಾಡಿರುವಂತ ಫುಡ್ನೇ ನಮಗೂ ಟ್ರೈ ಮಾಡಿಸಿದ್ರು, ಇದು ಚೆನ್ನಾಗಿರತ್ತೆ, ಅದು ಚೆನ್ನಾಗಿರತ್ತೆ. ನಾವು ಓಕೆ ದರ್ಶನ್ ಸರ್ ಸುಮಾರಾಗಿ ತುಂಬಾ ಸರಿಯಾಗಿ ತಿಂತಾರೆ ಅಂತೆಲ್ಲ ನಾನ್ ಅನ್ಕೊಂಡಿದ್ದೆ. ಬಟ್ ಇಷ್ಟೇ ತಿನ್ನೋದು, ನಮಗ್ ಮಾತ್ರ ಹೊಟ್ಟೆ ತುಂಬಾ ಊಟ ಮಾಡಿಸೋರು ಸರ್. ಸರಿಯಾಗಿ ತಿಂದ್ರಿ. ನಿಜಕ್ಕೂ ಸಿನಿಮಾದಲ್ಲಿ ಡೆವಿಲ್ ಯಾರು, ನೀವ, ದರ್ಶನ್ ಸರ ಅಥವಾ ಇನ್ನೊಬ್ಬ ಸರ? ಇದು ತುಂಬಾ ಕಾಂಪ್ಲಿಕೇಟೆಡ್ ಪ್ರಶ್ನೆ. ಇದು ಡಿಸೆಂಬರ್ 11ಕ್ಕೆ ರಿವೀಲ್ ಆಗತ್ತೆ ಡೆವಿಲ್ ಯಾರು ಅನ್ನೋದು. ಡೆವಿಲ್ ಜೊತೆ ನೀವು ಕ್ಯಾರಿ ಮಾಡ್ತೀರಾ ಅಥವಾ ಡೆವಿಲ್ ಆಪೋಸಿಟ್ ಕ್ಯಾರಿ ಮಾಡ್ತೀರಾ?
ನೀವು ಸರಿಯಾಗಿ ಕ್ವಶನ್ಸ್ ಕೇಳ್ತಾ ಇದ್ದೀರಾ ನನ್ನನ್ನ. ಡೆವಿಲ್, ಎಂಟೈರ್ ಡೆವಿಲ್ ಅಲ್ಲಿ ಇದೀನಿ ನಾನು, ಎಂಟೈರ್ ಡೆವಿಲ್ ಅಲ್ಲಿ ಅಲ್ಲ. ಓಕೆ, ಡೈಲಾಗ್ಸ್ ಎಲ್ಲ ಹೇಗಿರ್ತಾ ಇತ್ತು ಸಿನಿಮಾದಲ್ಲಿ? ಅಂದ್ರೆ ತುಂಬಾ ಈಸಿಯಾಗಿ ಇತ್ತಾ? ಇಲ್ಲ, ಅದೇ ಪ್ರಕಾಶ್ ಸರ್ ಸಿನಿಮಾನ ನೀವು ನೋಡಿದ್ರೆ ಸರ್, ಪ್ರತಿಯೊಂದು ಡೈಲಾಗ್ಸ್ಗೂ ಅದರದ್ದೇ ತೂಕ ಇರತ್ತೆ, ಅದಕ್ಕೆ ಅದರದ್ದೇ ಆದಂತ ಬೆಲೆ ಇರತ್ತೆ. ಸೊ ಹಂಗಿತ್ತು ಸರ್, ನನ್ ತುಂಬಾ ತೂಕವಾದಂತ ಡೈಲಾಗ್ಸ್ ಇತ್ತು ಇದರಲ್ಲಿ. ಈಸಿ ಗೋ ಅಂತ ಏನು ಇರ್ಲಿಲ್ಲ. ಇಟ್ ವಾಸ್ ರಚನಾ ಸ್ಟಾರ್ ಸಿನಿಮಾ ಅಂದ ತಕ್ಷಣ ಅಲ್ಲೆಲ್ಲೋ ಒಂದ್ ಕಡೆಗೆ ಹೀರೋಯಿನ್ಗಳಿಗೆ ಸ್ಪೇಸ್ ಕಮ್ಮಿ ಅನ್ನೋ ಮಾತು. ನಿಜ. ರಚನಾಗೆ ಎಷ್ಟು ಸ್ಪೇಸ್ ಇಲ್ಲ, ಇದು ಪ್ರಕಾಶ್ ಸರ್ ಸಿನಿಮಾ. ಸೊ ನೀವು ಮಿಲನ ನೋಡಿರ್ಬೋದು, ಪ್ರತಿಯೊಂದು ಸಿನಿಮಾ ಅವ್ರದ್ದು ನೋಡಿರ್ಬೋದು. ಹೀರೋ ಸರ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ, ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಇದೆ. ಅಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ನು ಅಷ್ಟು ಅಚ್ಚುಕಟ್ಟಾಗಿ ರೈಟ್ ಮಾಡಿರ್ತಾರೆ ಸರ್, ಬಿಲ್ಡ್ ಮಾಡಿರ್ತಾರೆ ಅದನ್ನ. ಸೊ ಇದರಲ್ಲೂ ಹೀರೋಯಿನ್ಗೆ ಹೀರೋಯಿನ್ ಅಂತ ಖಂಡಿತವಾಗ್ಲೂ ಅಲ್ಲ, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್. ಸೊ ಅದಕ್ಕೆ ಅವ್ರು ಆಡಿಷನ್ಸ್ ಮಾಡ್ತಾ ಇದ್ದಿದ್ದು. ನನ್ಗೆ ಆ ಪರ್ಫಾರ್ಮೆನ್ಸ್ ಬೇಕು, ಆ ತರ ಕೊಡೋರೇ ಬೇಕಿತ್ತು ಅಂತ ನೋಡಿದ್ದು ಅದಕ್ಕೆ. ಸೊ ಇದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್. ಶೂಟಿಂಗ್ ಅಲ್ಲಿ ಜಾಸ್ತಿ ನೀವು ಬೇರೆ ಬಗ್ಗೆ ತಲೆ ಕೆಡಿಸ್ಕೊಂತಿದ್ದಿಲ್ಲ ಅಂತೆ, ಬರೇ ದರ್ಶನ್ ಬಂದಷ್ಟ ದರ್ಶನ್ನೇ ನೋಡ್ಕೊಂಡು ಕೂರ್ತಾ ಇದ್ದಂತ, ಹೌದಾ? ಅಯ್ಯಯ್ಯೋ ಇಲ್ಲಪ್ಪ, ಬಿಕಾಸ್ ನೋಡ್ತಾ ಇದ್ದೆ ಖಂಡಿತವಾಗ್ಲು. ಯಾಕಂದ್ರೆ ಅಷ್ಟು ಸ್ಟೈಲಿಶ್ ಆಗಿ ಕಾಣೋರು ಅವರು, ಅಷ್ಟು ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಅವರು ರೆಡಿಯಾಗಿ ಬರ್ತಾ ಇದಾರೆ ಅಂದ್ರೆ ನಾವೆಲ್ಲರೂ ತಿರುಗಿ ನೋಡೋರು ಸರ್ನ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು. ಇವಾಗ ನೀವೇ ಸಾಂಗ್ಸ್ ಅಲ್ಲಿ ನೋಡಿರ್ಬೋದು, ಪ್ರೀವಿಯಸ್ ಮೂವೀಸ್ ಕಂಪೇರ್ ಮಾಡಿ ಎಷ್ಟು ಸ್ಟೈಲಿಶ್ ಆಗಿ ಕಾಣ್ತಾ ಇದಾರೆ ಅಂತ. ಎಲ್ಲರೂ ವಿಂಟೇಜ್ ದರ್ಶನ್ ಸರ್ ಕಂಪೇರ್, ಚಾಲೆಂಜಿಂಗ್ ಸ್ಟಾರ್ ಅವ್ರು ಕಂಪೇರ್ ಮಾಡ್ತಾ ಇದಾರೆ, ಈಸ್ ಬ್ಯಾಕ್ ಅಂತ. ಸೊ ಅಷ್ಟು ಸ್ಟೈಲಿಶ್ ಆಗಿ ಕಾಣ್ತಾ ಇದಾರೆ ಸರ್ ಇದರಲ್ಲಿ. ಅದಕ್ಕೆ ಆ ಪಾತ್ರಕ್ಕೆ ಏನ್ ಬೇಕು ಅಷ್ಟು ಡೆಡಿಕೇಟ್ ಇಟ್ಕೊಂಡು ಕಷ್ಟ ಆದ್ರೂ ಮಾಡಿ ಪಾಪ ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ರು ಅವ್ರು ಬರ್ಬೇಕಾದ್ರೆ. ಸೊ ನಾವೆಲ್ಲರೂ ಅವ್ರನ್ನ ಅಡ್ಮೈರ್ ಮಾಡ್ತಾ ಇದ್ವಿ. ಥೈಲ್ಯಾಂಡ್ ಸಾಂಗ್ ಅಲ್ಲಿ ಜಾಸ್ತಿ ನೀವೇ ಡ್ಯಾನ್ಸ್ ಮಾಡಿದಿರಿ ಸರ್. ಸರ್ವ ಡ್ಯಾನ್ಸ್ ಪ್ರಯತ್ನ ಪಡಲಿಲ್ವಾ ನೀವು ಅಂತ? ಅದ್ ನನ್ನ ಸಾಂಗ್, ಸೊ ನಾನೇ ಕಾಣಿಸ್ಕೊಂಡೆ ಎಲ್ಲಾ ಕಡೆ. ಇಲ್ಲ, ಅದಕ್ಕೆ ಅಂದ್ರೆ ಅದೇ ಹೇಳ್ದೆ ಅಲ್ಲ ಸರ್, ಇಲ್ಲಿ ಯಾವ್ದು ಯಾವ ಸಾಂಗ್ಸ್ ಕೂಡ ಆಡ್ ಆನ್ ಅಂತ ಏನೂ ಇಲ್ಲ. ಅದ್ ನಿಮಗೆ ಗೊತ್ತಾಗತ್ತೆ ಆ ಸಾಂಗ್ ಯಾಕೆ ಬಂತು. ಅಂಡ್ ಒಂದೊಂದು ಲಿರಿಕ್ಸ್ ಕೂಡ ಅಲ್ಲಿ ಏನಕ್ಕಿದೆ ಅನ್ನೋದು ಪ್ರತಿಯೊಂದು ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ. ಅವ್ರು ಯಾಕೆ ಅಷ್ಟರಲ್ಲೇ ಇದಾರೆ, ಏನಕ್ಕೆ ಹಂಗಿದೆ. ಸೊ ಅದ್ ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ. ಎಲ್ಲೂ ಹೆಚ್ಚು ಕಮ್ಮಿ ಆ ಕ್ಯಾರೆಕ್ಟರ್ಗೆ ಏನ್ ಬೇಕು ಅದನ್ನ ಮಾತ್ರ ಕೊಟ್ಟಿರೋದು. ಅಂದ್ರೆ ಯೂಶಲಿ ಒಂದು ಸ್ಟಾರ್ ಸಿನಿಮಾ ಅಂದಾಗ ಫ್ಯಾನ್ಸಿಗೆ ಬೇಕಾದ್ ಮಾತ್ರ ಇರ್ತದೆ ಅನ್ನೋ ಒಂದು ಆರೋಪ. ಹೌದು. ಸೊ ಇಲ್ಲಿ ನಾವು ಕಂಡುಕೊಳ್ತಾ ಇರೋದೇನಂತಂದ್ರೆ ಪ್ರಕಾಶ್ ಸರ್ ಇದಾರೆ ಅನ್ನೋ ಕಾರಣಕ್ಕೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಆಗೂ ಇರುತ್ತೆ ಅನ್ನೋದು ಒಂದು. ಖಂಡಿತ. ಸೊ ಇಲ್ಲಿ ಯಾವ ವರ್ಗ ಈ ಸಿನಿಮಾ ನೋಡಬಹುದು? ಎಲ್ಲ ಸರ್, ಇದೇ ನಾನು ಹೇಳ್ದೆ ಅಲ್ಲ, 6 ರಿಂದ 60 ವರ್ಷದವ್ರು ಕುತ್ಕೊಂಡು ನೋಡುವಂತ ಸಿನಿಮಾ ಇದು. ಸೊ ದರ್ಶನ್ ಸರ್, ಪ್ರಕಾಶ್ ಸರ್ ಅಂತ ಸಿನಿಮಾ ಬಂದ್ರೆ ನಿಮ್ಗೆ ಅದೊಂದು ಇರೋದೆ, ಎಲ್ಲರೂ ಜೊತೆ ಕುತ್ಕೊಂಡು, ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್, ಇಟ್ಸ್ ಅ ಮಾಸ್ ಎಂಟರ್ಟೈನರ್. ಸೊ ಎಲ್ಲರೂ ಜೊತೆ ಕುತ್ಕೊಂಡು ನೋಡುವಂತ ಸಿನಿಮಾ ಅದು. ಎಲ್ಲೂ ಮುಜುಗರ ಆಗ್ಲಿ, ನೋ, ಇಟ್ಸ್ ನೆವರ್ ಲೈಕ್ ದಟ್. ಇದು ಆ ತರದ ಸಿನಿಮಾ ಆಗಿರೋದ್ರಿಂದ ಎಲ್ರಿಗೂ ಮಾಡಿರುವಂತ ಸಿನಿಮಾ ಸರ್ ಇದು, ಎಲ್ಲರೂ ಇಷ್ಟಪಡುವಂತ ಸಿನಿಮಾ. ಡೆವಿಲ್ ನಲ್ಲಿ ರಚನಾ ನಿಜವಾಗ್ಲೂ ಏನ್ ಕಲ್ತ್ರು ಅಂತ? ಜೀವನದ ಪಾಠ ಕಲ್ತೆ. ಆದ್ರೆ ಹಂಗಿದೆ ಸರ್, ಅಂದ್ರೆ ಅಂತ ದೊಡ್ಡವ್ರ ಜೊತೆ ನಾನು ಕೆಲಸ ಮಾಡಿ ನಾನು ಇನ್ನ ಚಿಕ್ಕೋಳಿನ ಬೆಳೀತಾ ಇದ್ದೀನಿ ನಾನು. ಸೊ ಆಲ್ರೆಡಿ ನಾನು ಅಂತ ಲೆಜೆಂಡರಿ ಡೈರೆಕ್ಟರ್ ಅಂತ ಒಂದು ಸೂಪರ್ ಸ್ಟಾರ್ ಮಧ್ಯೆ ಒಂದು ಎಕ್ಸ್ಪೀರಿಯನ್ಸ್, ಲೈಕ್ ಅವರು ಕೂಡ ನಾವು ಸುಧಾ ಸರ್ ಕೂಡ ಅಂತ ಒಂದು ದಿಗ್ಗಜರ ಮಧ್ಯೆ ಕೆಲಸ ಮಾಡೋದಿದೆ ಗೊತ್ತಾ ಸರ್. ಅಂಡ್ ನನ್ನ ಕೋ ಸ್ಟಾರ್ಸ್ ಕೂಡ ಅಚ್ಯುತ್ ಸರ್ ಆಗಿರ್ಬೋದು, ನಮ್ಮ ಶ್ರೀನಿವಾಸ್ ಪ್ರಭು ಸರ್ ಆಗಿರ್ಬೋದು, ಅಂಡ್ ಶರ್ಮಿಳಾ ಮಾಂಡ್ರೆ ಅವ್ರು ಆಗಿರ್ಬೋದು, ಅಂಡ್ ತುಳಸಿ ಮ್ಯಾಮ್ ಅವರು. ಸೊ ನನಗೆ ಇಂಥವ್ರ ಮಧ್ಯೆ ಕೂತಾಗ ನಾನು ಲೈಕ್ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಜೀವನಕ್ಕೆ ಏನ್ ಬೇಕು, ಅವ್ರ ಎಕ್ಸ್ಪೀರಿಯನ್ಸ್, ಅವ್ರ ಲೈಫ್ ಎಕ್ಸ್ಪೀರಿಯನ್ಸ್. ಸೊ ಅದನ್ನೆಲ್ಲ ನನಗೆ ಹೇಳ್ಕೊಟ್ಟಾಗ ನನಗೆ ಜೀವನಕ್ಕೆ ಏನ್ ಬೇಕು ಅದನ್ನೆಲ್ಲ ಒಬ್ಬೊಬ್ರ ಹತ್ರ ಒಂದೊಂದೊಂದೊಂದೊಂದು ಹೆಕ್ಕಿ ಓಕೆ ಐ ಆಮ್ ಗೋಯಿಂಗ್ ಟು ಕೀಪ್ ಲೈಕ್ ದಿಸ್, ತಲೆಯಲ್ಲಿ ನಾನು ಹಿಂಗೆ ಇಟ್ಕೊಂಡು ನನ್ನ ಜೀವನ ನಡೆಸ್ಬೋದು. ಸೊ ಇಂಡಸ್ಟ್ರಿ ಅಂತ ಬಂದಾಗ ಎಂಟೈರ್ ಎಲ್ಲರೂ ಹೇಳ್ಕೊಡೋರು ನನಗೆ ಹಿಂಗಿರ್ಬೇಕು, ನೆಕ್ಸ್ಟ್ ಈ ತರದ್ ನೋಡ್ಕೋ. ಸೊ ಅದನ್ನೆಲ್ಲ ಕೂತ್ ಮಾತಾಡಿದಾಗ ನನ್ಗೆ ಜೀವನಕ್ಕೆ ಒಂಥರ ಪಾಠ ಸರ್ ಇದು. ಸೊ ಡೆವಿಲ್ ನಿಮಗೆ ಒಂದು ಒಳ್ಳೆ ಪಾಠ. ಖಂಡಿತವಾಗ್ಲು ಜೀವನಕ್ಕೆ ಒಂದ್ ಪಾಠ ನನ್ಗೆ ಇದು. ಸೊ ನನ್ ಜೀವನ ರೂಪಿಸ್ಕೊಡೋ ಅಂತ ಸಿನಿಮಾ ಸರ್ ಇದು. ಇಲ್ಲಿಂದ ಏನೇ ಸಕ್ಸಸ್ ಏನೇ ಇದ್ರು ಅದ್ ನಮ್ ದರ್ಶನ್ ಸರ್ಗೆ, ನಮ್ ಪ್ರಕಾಶ್ ಸರ್ಗೆ. ಸೊ ಹೌದು, ನನ್ ಜೀವನ ಇಲ್ಲಿಂದಾನೇ ಶುರು ಆಗ್ತಾ ಇರೋದು. ಸೊ ಪಾಠ ಕೂಡ ಇಲ್ಲಿಂದಾನೇ ಕಲಿತಾ ಇದ್ದೀನಿ ಸರ್. ನಾನು ಸೆಟ್ ಅಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡೋದು ಸಹಜ. ರಚನಾ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿದಾಗ ಡೈರೆಕ್ಟರ್ ಅಥವಾ ಹೀರೋ ರಿಯಾಕ್ಷನ್ ಹೆಂಗಿರುತ್ತೆ? ಏನು ಅದೇ ಹೇಳ್ದೆ ಅಲ್ಲ ಸರ್, ನಮ್ ಪ್ರಕಾಶ್ ಸರ್ ಹೆಂಗೆ ಅಂದ್ರೆ ವೆರಿ ಕೂಲ್ ಡೈರೆಕ್ಟರ್, ವೆರಿ ಮಚ್. ಅವ್ರಿಗೆ ಆರ್ಟಿಸ್ಟ್ ಗಳಿಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಅವ್ರಿಗೆ ಗದರದು ಜೋರ್ ಮಾಡೋದು ಅವ್ರಿಗೆ ಗೊತ್ತೂ ಇಲ್ಲ. ಬಟ್ ಕೋಪ ಬರತ್ತೆ, ಬಂದ್ರೆ ಅವ್ರ ಹತ್ರ ಯಾರು ಮಾತಾಡಂಗೂ ಇರಲ್ಲ. ಬಟ್ ಬರಲ್ಲ, ತುಂಬಾ ರೇರ್ ಅವ್ರಿಗೆ ಕೋಪ ಬರೋದು. ನೋಡಿದೀನಿ ಯಾರ್ದೋ ಮೇಲೆ ಬಂದಿತ್ತು, ನೋಡಿದೀನಿ, ಅದೇ ಫಸ್ಟ್. ಸೊ ಪಾಪ ಇಲ್ಲ,
ನಮ್ ದರ್ಶನ್ ಸರ್ ಅಷ್ಟೇ, ನನಗೆ ತಪ್ಪು ಮಾಡಿದ್ರು ನನಗೆ ಅವ್ರು ಬಂದು ಅದು ಹಂಗಲ್ಲಮ್ಮ ಅದು ಇದಕ್ಕೆ ಇದು ಅಂತಾರೆ. ಸೊ ಟೆಕ್ನಿಕಲ್ ಥಿಂಗ್ಸ್ ನನಗೆ ಹೇಳ್ಕೊಡೋರು, ಅಂಡ್ ಹೆಂಗ್ ಡೆಲಿವರಿ ಮಾಡ್ಬೋದು ಡೈಲಾಗ್ಸ್ನ ಅದನ್ನ ಹೇಳ್ಕೊಡೋರು, ಅಂಡ್ ಪರ್ಫಾರ್ಮೆನ್ಸ್ಗೆ ನಾವು ಎಷ್ಟು ಆಡ್ ಆನ್ಸ್ ಮಾಡ್ಬೋದು, ಏನೇನ್ ಮಾಡ್ಬೋದು, ಚಿಕ್ಕ ಚಿಕ್ಕ ಪುಟ್ ಡೀಟೇಲ್ಸ್ನ ಹೇಳ್ಕೊಡೋರು. ಸೊ ನಂಗೆ ಕಷ್ಟ ಅಂತ ಆಗೇ ಇಲ್ಲ ಸರ್, ಎಲ್ಲೂ ಕಷ್ಟ ಅಂತ ಅನ್ಸಿಲ್ಲ. ಸೊ ಯಾ ಡೆವಿಲ್ ಸಿನಿಮಾದಲ್ಲಿ ಆಗಲೇ ಮಾತಾಡ್ತಾ ಹೇಳಿದ್ವಿ, ಅಂದರೆ ನಿಮಗೆ ತುಂಬ ಇಷ್ಟವಾದಂಥ ಸೀನ್ ಬಗ್ಗೆ ಹೇಳಿದ್ರೆ, ಅಂದರೆ ಅದು ಎಮೋಷನ್ ಬಗ್ಗೆ ಹೇಳಿದರೆ, ಸೊ ನಿಮಗೆ ಅನ್ಸಿದೆ ತುಂಬ ರಿಸ್ಕ್ ಅನ್ಸು ಸರ್ ನನಗೆ ಅಂತ ಅನ್ನೋ ಸೀನ್? ಹಾಂ ಹೌದು. ಓಕೆ, ಏನು ರಿಸ್ಕ್ ಅನಿಸುತ್ತೆ ನಿಮಗೆ ಅಲ್ಲಿ ಶೂಟಿಂಗ್ದು? ಹಾ, ಆ ಆಫ್ ಸ್ಕ್ರೀನ್ ಆ ಸನ್ನಿವೇಶ ಆನ್ ಸ್ಕ್ರೀನ್ ನೋಡಿದ್ರೆ ನಿಮಗೆ ಅದು ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ, ಬಟ್ ಅದ್ರ ಎಫರ್ಟ್ ಇದೆ ಗೊತ್ತಾ, ಹಿಂದಿನ ಎಫರ್ಟ್, ದಟ್ ವಾಸ್ ತುಂಬಾ ಅನಿಸ್ತು ನನಗೆ. ಯಾ ನಿಮಗೊಂದು ಫೀಲ್ ಇತ್ತಾ, ಅಂದರೆ ಸ್ಟಾರ್ ಸಿನಿಮಾ, ಸ್ಟಾರ್ ಡೈರೆಕ್ಟ್ರು, ನಾನು ಹೋಗ್ತಾ ಇದ್ದೀನಿ, ನಾನು ಮುಂದೊಂದಿನ ಸ್ಟಾರ್ ನಟಿ ಆಗ್ಬಿಡ್ಬೋದು, ಅಥವಾ ವಾಟ್ ನೆಕ್ಸ್ಟ್ ಅನ್ನೋದು ಗೊತ್ತಿರಲ್ಲ, ಬ್ಲೈಂಡಾಗಿ ಹೋಗಿ ಕುಂದಿರ್ತೀರಿ. ಕುಂತಾಗ ನಿಮಗೆ ಅನಿಸ್ತಾ ಇವ್ರ ಮುಂದೆ ನಾನು ಹೆಂಗಪ್ಪ ಮಾಡೋದು, ಆ ಥರದ್ದು ಸಣ್ಣ ಪುಟ್ಟ ಕಾಣಿಸ್ತಾ? ನಾನು ಹೋಗೋ ಮುಂಚೆ ಇದೆಲ್ಲ ಇದೆ ನನ್ನ ತಲೆಯಲ್ಲಿ, ಹೋದ್ಮೇಲೆ ಒಂದಿನಕ್ಕೂ ನನಗೆ ಹಂಗೆ ಫೀಲ್ ಮಾಡಿಸಿಲ್ಲ. ನಾನು ಫ್ರೆಶರ್ ಅಂತ ಒಂದು ದಿನಕ್ಕೂ ನನ್ನ ಟ್ರೀಟ್ ಮಾಡಿಲ್ಲ. ಹೋಗೋ ಮುಂಚೆ ನನಗೆ ಸಿಕ್ಕಾಪಟ್ಟೆ ಭಯ ಸರ್. ನಿಮ್ಮ ಫ್ರೆಂಡ್ಸು ಡೆವಿಲ್ ಸಿನಿಮಾ ದರ್ಶನ್ ಇರೋ ಹೌದು, ಅವ್ರು ಏನಾದ್ರು ಹೆದರ್ಸಿದ್ರ? ಖಂಡಿತ ಹೆದರ್ಸೋದು ಅಂದ್ರೆ ಅಂತ ಸೂಪರ್ ಸ್ಟಾರ್, ನೀನ್ ಚಿಕ್ಕ ಹುಡುಗಿ ಏನ್ ಮಾಡ್ತೀಯೋ ಏನೋ ಹಿಂಗೆ ಮನೇಲೂ ಅಂದ್ರೆ ಅಮ್ಮಗೂ ಎಲ್ಲ ಸೂಪರ್ ಸ್ಟಾರ್ ಜೊತೆ ಹಿಂಗೆ. ಹೌದಾ, ನಿಜವಾಗ್ಲೂ ಅವ್ರಿಗೆಲ್ಲ ತುಂಬಾ ಖುಷಿ, ಅವರೆಲ್ಲ ದೊಡ್ಡ ಫ್ಯಾನ್ಸ್ ದರ್ಶನ್ ಸರ್ದು. ಸೊ ನಮ್ಮ ಎಂಟೈರ್ ಫ್ಯಾಮಿಲಿ ಸರ್ನ ತುಂಬಾ ಅಡ್ಮೈರ್ ಮಾಡ್ತಾರೆ. ಸೊ ಅವ್ರಿಗೆಲ್ಲ ಹೇಳಿದಾಗ ಯಾರು ನಂಬಕ್ಕೂ ರೆಡಿ ಇಲ್ಲ. ಆಮೇಲೆ ಅವ್ರ ಭಯ ಕೂಡ, ದೊಡ್ಡ ಸ್ಟಾರ್ ಕಾಸ್ಟ್ ಅಂತ ಮಾಸ್ಟರ್ ಸಿನಿಮಾ, ಹೆಂಗ್ ಮಾಡ್ತಾಳೆ ಇವಳು ಅಂತಂದಿತ್ತು. ಬಟ್ ನನ್ ದೈವ ನನ್ ಜೊತೆ ಇರೋದ್ರಿಂದ ಸೊ ಆರಾಮಾಗಾಯ್ತು ಸರ್. ದೈವ ಅಂದ ತಕ್ಷಣ ನನಗೆ ಒಂದು ನೆನಪಾಯ್ತು, ಮಂಗಳೂರು ಅಂದ ತಕ್ಷಣ ದೈವ, ಯಾಕಂದರೆ ಅದೊಂದು ದೇವರ ನಾಡು ಅಂತಲೇ ಕರಿಬೋದು. ಸೊ ನೀವು ನಿಮ್ಮೂರಲ್ಲಿ ಜಾತ್ರೆ ನಡೆಯೋ ಟೈಮಲ್ಲಿ ನೀವು ಹುಡ್ತೀರಾ, ಐ ಥಿಂಕ್ ಅವಾಗ ನಿಮ್ಮ ತಾಯಿಗೂ ಕೂಡ ಒಂದು ಜಾಬ್ ಇದಾಗುತ್ತೆ ಅಲ್ವಾ? ಎಸ್, ಅದಾದ ನಂತರ ನೀವು ನಿಮ್ಮ ಅಜ್ಜಿ ಮನೇಲಿ ಬೆಳಿತೀರಾ, ಅಜ್ಜಿ ನಿಮ್ಮ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಸೊ ಯಾವ ಮಟ್ಟಕ್ಕೆ ಅಂತಂದರೆ ಅವರೆಲ್ಲರೂ ಹೊರಗೆ ಹೋಗ್ಬೇಕಂದ್ರೆ ಹಂಗ್ಲದಲ್ಲೂ ಕೂಡ ಬಿಟ್ಟು ಹೋಗ್ತಾರೆ, ನೀವು ಹೇಳಿದ ಮಾತು. ಸೊ ನಿಮಗೆ ಹಿಂದಕ್ಕೆ ಹೋಗೋಣ ಅಲ್ಲಿದ್ದು. ಸೊ ಆ ದಿನಗಳು ಹೇಗಿದ್ವು ಅಂತ? ಸರ್ ಅದೇ, ನಾನು ಒಬ್ಳೆ ಮಗಳು, ನನ್ನ ಅಮ್ಮಗೆ ನನ್ನ ಜಾತ್ರೆ ಟೈಮಲ್ಲಿ ಹುಟ್ಟಿರೋದು, ನನ್ನ ಊರ್ ಜಾತ್ರೆ ಅವಾಗ. ಸೊ ಆ ದಿನನೇ ಹುಟ್ಟಿರೋದು ನಾನು. ನನ್ನ ಅಮ್ಮಗೆ ಕೆಲಸ ಅವಾಗ ಬಿಡಕ್ಕೂ ಆಗ್ತಾ ಇರ್ಲಿಲ್ಲ. ಅವಾಗ ಕೆಲಸ ಎಷ್ಟು ಇಂಪಾರ್ಟೆಂಟ್, ಗೌರ್ಮೆಂಟ್ ಜಾಬ್ ಸಿಕ್ಕಿರೋದು ನನ್ನ ಅಮ್ಮಗೆ. ಸೊ ಅದನ್ನ ಬಿಡಕ್ಕೂ ಅಲ್ಲ, ನಾನು ಒಬ್ಳೆ. ಅವಾಗ ಅಪ್ಪ ಕೂಡ ಬೇರೆ ಕಂಟ್ರಿಯಲ್ಲಿ ಇರ್ತಾ ಇದ್ರು. ಸೊ ಎಲ್ಲಿ ಬಿಟ್ಟು ಹೋಗೋದು, ನನ್ನ ಅಮ್ಮ 3-4 ತಿಂಗಳ ಮಗನ ಅಜ್ಜಿ, ನನ್ ದೊಡ್ಡ ಅಂತ ಕರೆಯೋದು. ಸೊ ಅವ್ರು ಸಾಕಿರೋದು, ಅಜ್ಜಿ ಪುಳ್ಳಿ ಅಂತೀವಿ ನಾವು ನಮ್ ಕಡೆ. ಸೊ ನನ್ನನ್ನು ಸಾಕಿರೋದೆಲ್ಲ ನನ್ನ ಅಜ್ಜಿ. ಅಂಡ್ ನಮ್ಮ ಮನೇಲಿ ದೈವಗಳಿದೆ, ಸೊ ದೈವ ಚಾವಡಿ ಅಂತೀವಿ. ಸೊ ನನ್ನ ಅಜ್ಜಿ ಎಲ್ಗಾದ್ರೂ ಹೋಗ್ಬೇಕು ಅಥವಾ ಕೆಲಸ, ಎಸ್ಟೇಟ್, ಅದು ದೊಡ್ಡ ಎಸ್ಟೇಟ್ ತರ ಇದ್ದು. ಅಂದ್ರೆ ಮನೆ, ಅವಾಗ ಫೋನ್ ಎಲ್ಲ ಏನೂ ಇಲ್ಲ ಸರ್. ಒಬ್ರು ಎಲ್ಲೆಲ್ಲೋ ಕೆಲಸ ಮಾಡೋರು, ಅವ್ರನ್ನ ನೀವು ಕರಿಬೇಕು ಅಂದ್ರೆ ನೀವೇ ಹೋಗಿ ಕರಿಬೇಕು ಅಷ್ಟೇ. ನನ್ನ ದೊಡ್ಡ ತುಂಬಾ ಏಜ್ಡ್ ಪಾಪ, ನನ್ನನ್ನು ಎತ್ಕೊಂಡು ಹೋಗುವಷ್ಟೆಲ್ಲ ತಾಕತ್ ಅವ್ರಿಗಿಲ್ಲ. ಸೊ ನನ್ನ ದೈವ ಚಾವಡಿ ಅದ್ರ ಮುಂದೆ ಮಲಗಿಸ್ಬಿಟ್ಟು ಹೋಗೋರು ಸರ್. ಸೊ ಅದು ಧೈರ್ಯ ನಮ್ಗೆ ದೈವಗಳ ಹೌದು ಚಾವಡಿ ಅಂತ ಇದೆ. ಸೊ ಅದ್ರ ಒಳಗಡೆ ಮಲಗಿಸಿ ನನ್ನನ್ನ ಹೋಗ್ತಾ ಇದ್ದಿದ್ದು ಸರ್. ಅದಾದ್ಮೇಲೆ ನಿಮ್ಮ ಶಾಲಾ ದಿನಗಳೆಲ್ಲ ಕಳೆದಿದ್ದು ಎಲ್ಲ SDM ಅಲ್ಲಿ ಓದಿರೋದು ನಾನು, ಉಜಿರೆ SDM ಅಲ್ಲಿ. ನಾನು LKG ಇಂದ ಎಲ್ಲ ಅಲ್ಲೇ. ಆ ಶಾಲೆ ದಿನಗಳಲ್ಲಿ ನಿಮ್ಗೆ ಏನಾನು ಒಳಗಡೆ ಇತ್ತ ಪರ್ಫಾರ್ಮ್ ಮಾಡಬೇಕು, ಇಲ್ಲ ನಾನು ಯಾವಾಗ ಆಕ್ಚುಲಿ ರಚನಾ ಏನಾಗ್ಬೇಕು ಅನ್ಕೊಂಡಿದ್ದೆ ಅಂತ? ಯಾಕಂದ್ರೆ ನನ್ ಕನ್ಫ್ಯೂಷನ್ ಏನ್ ಗೊತ್ತಾ, ನೀವು ಜರ್ನಲಿಸಂ ಮಾಡ್ತೀರಿ, ಜರ್ನಲಿಸಂ ಬರಲ್ಲ, ಅಲ್ಲೆಲ್ಲ ಫುಟ್ಬಾಲ್ ಬ್ಯಾಡ್ಮಿಂಟನ್ ಆಡ್ತೀರಿ, ಅದನ್ನು ಕಂಪ್ಲೀಟ್ ಮಾಡಿರ್ತೀರಿ, ಆ ಕಡೆನೂ ಹೋಗಲ್ಲ, ಹೇಗೆ? ಇಲ್ಲ, ನಾನು ಅದು ಕಂಪ್ಲೀಟ್ ಸರ್, ಅದೇ ಹೇಳಿದ್ದಲ್ವಾ, ನನಗೆ ಆಸ್ ಚಿಕ್ಕದ್ರಿಂದ ನಾನು ಒಂಥರ ಹೈಪರ್ ಆಕ್ಟಿವ್ ಹುಡುಗಿ. ಎಲ್ಲದು ನನಗೆ ಎಲ್ಲದು ಕಲಿಯಕ್ ಆಸಕ್ತಿ. ಇವಾಗ ನೀವೇನಾದ್ರೂ ಒಂದು ವಿದ್ಯೆ ಕಲಿತಾ ಇದೀರಿ ಅಂದ್ರೆ, ಓಕೆ ಅವ್ರು ಮಾಡ್ತಾರೆ, ನನಗೆ ಯಾಕೆ ಮಾಡ್ಬಾರ್ದು ಅನ್ನೋದೊಂದಿರುತ್ತೆ, ಕ್ಯೂರಿಯಾಸಿಟಿ. ಅವ್ರು ಕಲಿತಾರೆ, ಅವ್ರು ಮಾಡ್ತಾರೆ, ನನಗೂ ಮಾಡ್ಬೋದು ಅನ್ನೋದೊಂದಿತ್ತು ನನಗೆ. ಸೊ ನಾನು ಕಲಿತಾ ಇದ್ದೆ, ಅದನ್ನ ಎಲ್ಲದನ್ನು ಕಲಿತೆ. ಬಟ್ ಎಲ್ರಕ್ಕಿಂತ ನನಗೆ ಒಂದ್ ಲೆವೆಲ್ ಜಾಸ್ತಿನೇ ಇರ್ಬೇಕು ಅಂತ. ಸೊ ಗುಂಪಲ್ ಗೋವಿಂದ ಆಗ ನನ್ಗೆ ಯಾವತ್ತೂ ಇಷ್ಟ ಆಗಲ್ಲ ಸರ್. ನಂದೇ ಆದಂತ ಒಂದು ಡಿಫ್ರೆಂಟ್, ಯಾವುದೇ ವಿದ್ಯೆ ಕಲ್ತ್ರು ನಾನು ಅಷ್ಟು ಶ್ರಮ ಹಾಕ್ತಾ ಇದ್ದೆ, ಅಷ್ಟು ಮನ್ಸಿಟ್ ಮಾಡ್ತಾ ಇದ್ದೆ. ಸೊ ಅವ್ರ ಏನೇನ್ ಮಾಡ್ತಾ ಇದ್ರು, ನಾನು ಅದರಲ್ಲಿ ಎಲ್ಲ ಲೆವೆಲ್ಸ್ ಅಚೀವ್ ಮಾಡ್ತಾ ಇದ್ದೆ. ಅಂಡ್ ಅದು ಹಂಗೆ ಬ್ಯಾಡ್ಮಿಂಟನ್ ಕಲಿತೆ, ಫುಟ್ಬಾಲ್, ಅಥ್ಲೆಟ್, ಯಾವ್ದನ್ನು ನಾನು ಆಗಲ್ಲ ಅಂತ ಹೇಳ್ತಾ ಇರ್ಲಿಲ್ಲ, ಎಲ್ಲದನ್ನು ಟ್ರೈ ಮಾಡ್ದೆ. ಬಟ್ ನನಗೆ ಜೀವನದಲ್ಲಿ ಆಸೆ ಅಂತ ಇದ್ದಿದ್ದು ನಾನು ವೆಟರ್ನರಿ ಡಾಕ್ಟರ್ ಆಗ್ಬೇಕು ಅಂತ. ಸೊ ಹಂಗೆ ಅದೊಂದೇ ಆಸೆ ಇದ್ದಿದ್ದು ಚಿಕ್ಕದ್ರಿಂದ. ನಾನು ಈಗ್ಲೂ ರೆಸ್ಕ್ಯೂಸ್ ಮಾಡ್ತಾ ಇರ್ತೀನಿ. ಸೊ ಅದೊಂದು ನನಗೆ ಆಸೆ ಇದ್ದಿದ್ದು. ಬಟ್ ಅದು ನನಗೆ ಕಾರಣಾಂತರದಿಂದ ಮಾಡಕ್ ಆಗಿಲ್ಲ. ಈ ಕೆಲವರಿಗೆ ಈ ರಕ್ತ ನೋಡಿದ್ರೆ ಆಗಲ್ಲ,
ಆಮೇಲೆ ಈ ಪ್ರಾಣಿಗಳದ್ದು ಒಂದು ಈ ಸತ್ತಾಗ ಕೆಲವೊಂದೊಂದು ಸ್ಮೆಲ್ ಇರತ್ತೆ, ಅಥವಾ ಅದನ್ನೆಲ್ಲ ಹ್ಯಾಂಡಲ್ ಮಾಡಕ್ ಆಗಲ್ಲ. ಅದು ನನಗೆ ಗೊತ್ತಾಗಿದ್ದು ಅಷ್ಟು ಚಿಕ್ಕ ಏಜ್ ಅಲ್ಲಿ ಇರ್ಬೇಕಾದ್ರೆ, ಬಿಕಾಸ್ ನನಗೆ ಅದೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಒಂದು ಫೀಲ್ಡ್ ವರ್ಕ್ ಹೋದಾಗ. ಸೊ ಅಲ್ಲಿ ಹೋದ್ಮೇಲೆ ನನ್ನ ಪ್ರಪಂಚನೇ ತಿರುಗ್ಬಿಡ್ತು. ಮುಂದೆ ಏನು ಅಂತ ಗೊತ್ತಾಗಿಲ್ಲ ನನಗೆ. ಅದನ್ನೆಲ್ಲ ನೋಡಿ ಮಾಡಿದಾಗ ಒಂದ್ ವಾರ ಊಟ ಮಾಡಕ್ ಆಗ್ತಾ ಇರಲಿಲ್ಲ, ಕಷ್ಟ ಆಗ್ತಾ ಇತ್ತು. ಸೊ ಅಮ್ಮ ಎಲ್ಲ ಇಲ್ಲ ಬೇಡ ನಿನ್ಗೆ ತುಂಬಾ ಕಷ್ಟ ಆಗತ್ತೆ ಅಂತ ಹೇಳಿದಾಗ ಆಮೇಲೆ ಕಂಟಿನ್ಯೂ ಮಾಡಿರೋದು ನಾನು ಜರ್ನಲಿಸಂ. ಸೊ ಅಲ್ಲೂ ನಾನು ಸುಮ್ನೆ ಕೂತಿಲ್ಲ, ಲೈಕ್ ಅಲ್ಲೂ ಆರ್ಟಿಕಲ್ಸ್ ಬರ್ದೆ, ಪುಸ್ತಕ ಬರ್ದೆ, ಎಲ್ರಿಗಿಂತ ಒಂದ್ ಹೆಜ್ಜೆ ಮುಂದೆ ಇಟ್ಟೆ. ಸೊ ಹಿಂಗೆ ನನ್ಗೊಂಥರ ಹಠ ಜಾಸ್ತಿ, ಕಲಿಬೇಕು. ಹಾಗಾಗಿ ಪ್ರಾಣಿಗಳನ್ನು ಪ್ರೀತಿಸ ಓ ಮೈ ಗಾಡ್ ಅಂತ ಒಂದು ಸಿನಿಮಾ, ಹೌದು, ಪುಸ್ತಕ ಬರ್ದೆ. ಹೌದು, ಕನ್ನಡದಲ್ಲಿ ಇದೆ. ಹೌದು ಹೌದು. ಆ ಪುಸ್ತಕ ಬರೆದಕ್ಕೆ ಏನ್ ಪ್ರೇರಣೆ ಅಂತ? ಪ್ರಾಣಿಗಳು, ನಾಯಿ. ಇಟ್ಸ್ ಬೇಸಿಕಲಿ ಅಬೌಟ್ ಡಾಗ್. ನನಗೆ ಅದೇ ನಾ ಹೇಳ್ದಲ್ಲ, ನಾನು ಒಬ್ಳೆ ಮಗಳಿರೋದ್ರಿಂದ ನನಗೆ ಪ್ರಾಣಿ, ಈ ಪಕ್ಷಿ, ಈ ಹಸು ಇದೇ ನನ್ನ ಪ್ರಪಂಚ ಆಗಿರೋದ್ರಿಂದ ನನಗೆ ಮನುಷ್ಯಕ್ಕಿಂತ ಜಾಸ್ತಿ ಅರ್ಥ ಮಾಡ್ಕೊಳ್ಳೋದು ನಾನು ಪ್ರಾಣಿಗಳನ್ನ. ಸೊ ನನ್ನ ಒಡನಾಟ ಕೂಡ ಅವ್ರಗಳ ಜೊತೆ, ನಿಯತ್ತು ಜಾಸ್ತಿ, ನನ್ನ ಒಡನಾಟ ಕೂಡ ಅವ್ರ ಜೊತೆನೆ ಇರೋದ್ರಿಂದ ಸೊ ಅದ್ರ ಬಗ್ಗೆ ಜನರಿಗೂ ತಿಳಿಸ್ಬೇಕು ಅನ್ನೋದಕ್ಕೆ ನಾನು ನಾಯಿಗಳ ಬಗ್ಗೆ ಪುಸ್ತಕ ಬರ್ದಿರೋದು. ಎಷ್ಟು ಪಪ್ಪೀಸ್ ಇದೆ ಮನೆಯಲ್ಲಿ ಅಂತ? ಮನೆಯಲ್ಲಿ ಈಗ ಸದ್ಯಕ್ಕೆ ನಾಯಿ ಇಲ್ಲ, ಇತ್ತು. ನನ್ನ ಫಸ್ಟ್ ಡಾಗ್ ಜರ್ಮನ್ ಶೆಫರ್ಡ್ ಒಂದು ನಾಯಿ ಇದ್ದಿದ್ದು. ಸೊ ಅದ್ ಒಂದೇ, ಡಾನ್. ಹೌದು, ಡಾನ್. ಸೊ ಈಗ ಬರ್ಡ್ಸ್ ಇದೆ, ಕ್ಯಾಟ್ಸ್ ಇದೆ. ಒನ್ಸ್ ಆ ಜರ್ನಿಯಿಂದ ಈ ಜರ್ನಿ ಬಂದಾಗ ಒಂದು ಬದಲಾವಣೆ ಅನ್ನೋದು ಸಹಜವಾಗಿ ಇರುತ್ತೆ. ಸೊ ರಚನಾ ಅವರು ಕಂಡುಕೊಂಡಂಥ ಬದಲಾವಣೆ ನಿಮ್ಮಲ್ಲಿ, ನೀವು ಅಂದರೆ ಆಸ್ ಎ ಕಾಮನ್ ಗರ್ಲ್ ಆಗಿದ್ರಿ, ಈಗ ಶಿ ಈಸ್ ಡೆವಿಲ್ ಹೀರೋಯಿನ್, ಸೆಲೆಬ್ರಿಟಿ ಅನ್ನೋ ಫೀಲ್ ಬರುತ್ತೆ. ಹೆಂಗೆ ಅದನ್ನ ಮ್ಯಾನೇಜ್ ಮಾಡ್ತೀವಿ? ಇಲ್ಲ ಸರ್, ಐ ಆಮ್ ಆಲ್ವೇಸ್ ರೂಟೆಡ್, ಐ ಆಮ್ ಆಲ್ವೇಸ್ ಗ್ರೌಂಡೆಡ್. ನನಗೆ ಅದೊಂದಿದೆ, ನನಗೆ ನನ್ನ ಎಥಿಕ್ಸ್ ಇದೆ. ನಾನು ಎಷ್ಟೇ ಮೇಲೆ ಬೆಳೀಲಿ ನಾನು ಇಷ್ಟೇ ಗ್ರೌಂಡೆಡ್ ಆಗಿರ್ತೀನಿ. ಸೊ ನನಗದು ಮ್ಯಾಟರ್ ಆಗಿಲ್ಲ. ಗೊತ್ತಿಲ್ಲ ಆರಂಭದಲ್ಲೆಲ್ಲ ಹೇಗೆ ಹೇಳ್ತಾರೆ ಇರ್ಬೋದು, ಬಟ್ ದಿಸ್ ಇಸ್ ಹೌ ಐ ಆಮ್. ನಾನು ಇರೋದೇ ಹೀಗೆ. ಸೊ ಯಾ. ನಿಮಗೆ ಸ್ಯಾಂಡಲ್ವುಡ್ಡಿನ ಬಗ್ಗೆ ಒಂದು ಸ್ವಲ್ಪ ಗೊತ್ತಿದೆಯಾ? ಹೋಗ್ಲಿ, ಒಂದಿಷ್ಟು ತಿಳ್ಕೊಂಡಿದ್ದೀರಾ? ಏನು ತಿಳ್ಕೊಂಡಿದ್ದೀರಿ? ಅಂದ್ರೆ ಪ್ರಪಂಚಕ್ಕೆ ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿರುವಂತ ನೆಲ ಇದು. ಖಂಡಿತವಾಗ್ಲೂ ತಿಳ್ಕೊಂಡಿದ್ದೀನಿ ಸರ್. ಸೊ ಕನ್ನಡ ಇಂಡಸ್ಟ್ರಿನಲ್ಲಿ ನೀವು ಇನ್ನೂ ತಿಳ್ಕೊಬೇಕಾಗಿದ್ದು ಭಾಳ ಇದೆ. ಏನು ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸದ್ಯಕ್ಕೆ ಒಂದಿಷ್ಟು ಹೆಸರುಗಳಿವೆ. ಆ ಹೆಸರುಗಳು ಇರೋರೆಲ್ಲ ಸೂಪರ್ ಸ್ಟಾರ್ ಜೊತೆ ನಟನೆ ಮಾಡಿರೋರು, ಕ್ವೀನ್ಗಳಾಗಿರೋರು. ರಮ್ಯಾ, ರಕ್ಷಿತಾ, ರಾಧಿಕಾ ಪಂಡಿತ್, ರಚಿತಾರಾಮ್, ಇವರೆಲ್ಲ ಆರ್. ಸೊ ಈಗ ಮತ್ತೊಬ್ಬ ಆರ್, ರಚನಾ ರೈ. ಇದನ್ನು ತಿಳ್ಕೊಂಡಿದ್ದೀರಾ ಅಂತ ಅಲ್ವಾ? ರಚನಾ ರೈ ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಮತ್ತೊಂದು ಗಟ್ಟಿ ನೆಲೆಯಾಗಿ ಕಾಣಲಿ ಅಂತ ಆಶಿಸ್ತೀನಿ. ಎಸ್, ಓವರ್ ಆಲ್ ಸಿನಿಮಾ ಎಲ್ಲ ಮುಗೀತು. ಸಿನಿಮಾ ಆದಾಗ ನಿಮಗೆ ಸಿನಿಮಾ ತೋರಿಸಿದ್ರ ಸರ್? ಇನ್ನು ನೋಡಿಲ್ಲ. ನಿಮ್ಮ ಆ ಸಿನಿಮಾ ನಿರೀಕ್ಷೆಗಳು ಹೇಗಿದ್ದಾವೆ? ಯಾಕಂದ್ರೆ ಫಸ್ಟ್ ಮ್ಯಾಚು ಸೆಮಿಫೈನಲ್ ಮುಗಿಸಿ ಫೈನಲ್ ಬಂದ್ಬಿಟ್ಟಿದ್ದೀವಿ. ಈಗ ಮ್ಯಾಚ್ ಅನ್ನು ನೋಡ್ಬೇಕು, ಹೆಂಗ್ ಅನಿಸ್ತದೆ? ತಳಮಳ ಇರುತ್ತಲ್ವಾ? ಅದೇ ದಿನ ಕೌಂಟ್ ಮಾಡ್ತಾ ಇದ್ದೀನಿ. ಸೊ ನಿದ್ದೆ ಬರಲ್ಲ ಕರೆಕ್ಟ್ ಆಗಿ, ಒಂಥರ ರಾತ್ರಿ ಎದ್ದು ಕೂರ್ತೀನಿ ಹೆಂಗೆ ಏನಾಗ್ಬಿಡತ್ತೆ ಅಂತ. ಬಟ್ ಅದೊಂದು ಧೈರ್ಯ ಇದೆ, ನಂಬಿಕೆ ಇದೆ. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್ ಸರ್. ಓಕೆ, ಇಡೀ ಸೆಟ್ ಅಲ್ಲಿ ನಿಮಗೆ ತುಂಬಾ ಕಾಡ್ಸಿದ್ಯಾರು ಅಂತ? ಅಂದ್ರೆ ಕಾಲು ಎಳಿತಾ ಇರ್ತಾರೆ ಗೊತ್ತಾ, ಅಂದ್ರೆ ತಮಾಷೆಗೆ. ಪ್ರಕಾಶ. ಹೆಂಗೆ, ಯಾವ ಕಾರಣಕ್ಕೆ? ಅಂದ್ರೆ ಅವ್ರು ಹೆಂಗೆ ಅಂದ್ರೆ ನಗ್ನಗ್ತಾನೆ ಹಂಗ್ ಮಾಡೋರು. ಸೊ ಅರ್ಥನೇ ಆಗಲ್ಲ, ನಿಜವಾಗ್ಲೂ ಬೈತಾ ಇದಾರ ಅಥವಾ ಸರಿಯಾಗಿ ಹೇಳ್ತಾ ಇದಾರ ಅಂತ. ಸೊ ಪ್ರಕಾಶ, ಹೌದು. ಆಮೇಲೆ ಯಾವಾಗಾದ್ರೂ ಈಗ ಟೇಕ್ ಜಾಸ್ತಿ ಆದಾಗ ಅನ್ಸಿದ್ದು ದರ್ಶನ್ ಸರ್ ಏನ್ ಹೇಳ್ತಿದ್ರು ಅವಾಗ ಅಂತ? ಏನು ಇಲ್ಲ, ಅಂದ್ರೆ ಇವಾಗ ಹಿಂದಿನ ಪ್ರಶ್ನೆಗೆ ನಾನು ಉತ್ತರ ಮಾಡ್ಬೇಕಂದ್ರೆ ದರ್ಶನ್ ಸರ್ ಕೂಡ, ಬಿಕಾಸ್ ಅವ್ರಿಬ್ರು ಸೇರಿ ಪ್ರ್ಯಾಂಕ್ ಮಾಡೋರು ನನ್ಗೆ. ಹೌದಾ? ಅಳ್ಸೋರು ನನ್ನನ್ನ ಲಿಟ್ರಲಿ ಕೂರ್ಸ್ಬಿಟ್ಟು, ಅಲ್ಲಿ ಮೇಲೆಯಿಂದ ಹಾರೋದಿದೆ, ಕೆಳಗಡೆಯಿಂದ ಹಾರೋದಿದೆ, ಏನ್ ನನಗ್ ಸೀನ್ಸೇ ಇರಲ್ಲ. ತುಂಬಾ ಸತಿ ಅದು ಒಂದೆರಡು ದಿನ ಆದ್ರೆ ಓಕೆ, ಎಷ್ಟು ಸ್ಟ್ರೈಟ್ ಫೇಸ್ ಇಟ್ಕೊಂಡು ಹೆಂಗ್ ಪ್ರ್ಯಾಂಕ್ ಮಾಡ್ತಾರೆ, ನೀವು ನಿಜವಾಗ್ಲೂ ನಂಬಿಡ್ತಾರೆ. ಅದು ಎಲ್ಲರೂ ಸೆಟ್ ಅಲ್ಲಿ ಕುತ್ಕೊಂಡು ಎಲ್ರಿಗೂ ಹೇಳ್ಬಿಡ್ತಾರೆ ಫಸ್ಟ್ ಗೆ, ಹಿಂಗ್ ಮಾಡಿದ್ರೆ ಎಲ್ಲ ಯಾರು ಹೇಳಿದ್ರೆ ಹುಷಾರು ಅನ್ಕೊಂಡು ಎಲ್ರು ನಾನು ಅಲ್ಲಿಂದ ಹಾರೋದಿದೆ, ಏನ್ ರೋಪ್ ಇರಲ್ಲ, ಏನು ಇರಲ್ಲ, ಹಂಗೆ ಏನೂ ಆಗಲ್ಲಮ್ಮ, ಸ್ವಲ್ಪ ಅಲ್ಲಿ ಲೇಟ್ ಆಗತ್ತೆ ಅಷ್ಟೇ. ನಾನು ದರ್ಶನ್ ಸರ್ ಮುಖ ನೋಡೋದು, ಸರ್ ಹೌದು ಅವ್ರೇ ನಾನು ನಿಜ ಹೇಳ್ಬಿಡ್ತಾರೆ ಅವ್ರು, ಹೌದು ಅಲ್ಲಿಂದ ಹಾರ್ಬೇಕು, ಅಲ್ಲಿಂದ ಹಂಗೆ ನಾನು ಎಂಟೈರ್ ಡೇ ಹಿಂಗೆ ಇಲ್ಲ ಅನ್ನಕ್ ಆಗಲ್ಲ. ನಾನು ಏನೇ ಮಾಡಕ್ ರೆಡಿ ಸರ್ ಅಂತ ನಾನು ಹೇಳಿದೀನಿ, ಬೇರೆ ನಾನು ಮಾಡ್ತೀನಿ ಅಂತ ಹೇಳಿದೀನಿ, ಇಲ್ಲ ಅನ್ನಕ್ ಆಗಲ್ಲ. ಸೊ ಇದು ಆಮೇಲೆ ಫೈರ್ ಸೀಕ್ವೆನ್ಸ್ ಇರ್ಬೇಕಾದ್ರೆ ಅದಕ್ಕೂ ಅಷ್ಟೇ ಫುಲ್ ಹಾಕ್ಬೇಕು, ಏನೂ ಇರಲ್ಲ, ಪ್ರಿಕಾಷನ್ಸ್ ಎಲ್ಲ ಏನೂ ಇರಲ್ಲ, ಚಾಲೆಂಜಿಂಗ್ ಆಗಿರತ್ತೆ, ಅಲ್ಲಿ ಹೆಸರಾಗ್ಬಿಡತ್ತೆ, ಇಲ್ಲಿ ಹೆಸರಾಗ್ಬಿಡತ್ತೆ ಅಂತ ಹೇಳ್ಸೋರು. ಯಾರ ಹತ್ರ ಕೇಳಿದ್ರು ಹೌದೌದು ಅದು ಇರತ್ತೆ ಅಂತ ಹೇಳ್ಕೊಂಡು, ಸೊ ಹಿಂಗ್ ಪ್ರ್ಯಾಂಕ್ ಮಾಡ್ಕೊಂಡು ಇಬ್ರು ಸರ್, ದರ್ಶನ್ ಸರ್ ಮತ್ತೆ ಪ್ರಕಾಶ್ ಸರ್
ಅವರಿಬ್ರು ಸರಿ ಇದಾರೆ ಜೊತೆಗೆ. ಪ್ರ್ಯಾಂಕ್ ಮಾಡೋರು ಅಲ್ಲೇ. ಅದು ದರ್ಶನ್ ಸರ್ ಅಂತೂ ಸೆಟ್ ಆಫ್ ಸಖತ್ ಮಜಾ ಕೂಡ ಗೊತ್ತೇ ಆಗಲ್ಲ ಸರ್. ಅಂದ್ರೆ ಹಿಂಗೆ ಹೌದು ಗಂಭೀರವಾಗಿ ಫುಲ್ ಗಂಭೀರವಾಗಿ. ಹೌದು ಅಂದ್ರೆ ಅವ್ರ ಹತ್ರ ಹಂಗ್ ಮಾತಾಡಕ್ಕೂ ಭಯ ಆಗತ್ತೆ. ಅವ್ರು ಹಂಗ ಹೇಳದ್ಮೇಲೆ ಮುಗೀತು. ಹೌದಾ ಸರ್, ಆಯ್ತು ಸರ್ ಅಂತ ಹಿಂಗಿರ್ತಿದ್ದೆ. ಆಮೇಲೆ ಇಡೀ ದಿನ ಹತ್ಕೊಂಡು ನಾನು ಅಯ್ಯೋ ಹೆಂಗೆ, ಒಂದಿನ ಜ್ವರನೇ ಬಂದ್ಬಿಡ್ತು ನನ್ಗೆ. ಒಂದ್ ಸೀಕ್ವೆನ್ಸ್ ಇದೆ, ಅಲ್ಲಿಂದ ಹಾರ್ಬಿಡ್ಬೇಕು ಅಂತ ಹೇಳಿ ನಾನು ಇಡೀ ದಿನ ಯೋಚನೆ ಮಾಡಿ 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 ನೆಕ್ಸ್ಟ್ ಡೇ ಜ್ವರ ನನ್ಗೆ. ಆಮೇಲೆ ಎಲ್ಲ ಆದ್ಮೇಲೆ ಎಲ್ಲಿ ಸರ್ ಆ ಸೀಕ್ವೆನ್ಸ್, ಯಾವ ಸೀಕ್ವೆನ್ಸ್ ಏನಾರು ಹೇಳಿದ್ರ ದರ್ಶನ್ ಸರ್ ಇವ್ರು ಕೇಳಿದ್ರು, ಇವ್ರು ಅಪ್ಪಿ ಇಲ್ಲ ಅಪ್ಪಿ ನಾನೇನು ಹೇಳಿಲ್ಲ ಅಂತ ಹಿಂಗೆ ಅವ್ರವ್ರು ಮಾತಾಡ್ಕೊಂಡು ಹಿಂಗ್ ಪ್ರ್ಯಾಂಕ್ ಮಾಡೋರು. ಅಯ್ಯೋ ಸೊ ಹಿಂಗೆ ಇಟ್ ವಾಸ್ ಫನ್. ಓಕೆ, ಸೆಟ್ಟಲ್ಲಿ ಒಂದು ಸೀನು ಸರ್ ಎಲ್ಲ ಒಂದಿಷ್ಟು ಇದನ್ನೆಲ್ಲ ಮುಗಿಸ್ಕೊಂಡ್ ಬರ್ತಾರಲ್ಲ ಸೆಕೆಂಡ್ ಹಾಫಲ್ಲಿ, ಅವಾಗ ಯಾವುದೋ ಒಂದು ಶೂಟಲ್ಲಿ ಅವ್ರಿಗೆ ಬ್ಯಾಕ್ ಪೇನ್ ಎಲ್ಲ ಆಗಿಬಿಡುತ್ತೆ. ಆವಾಗ ರೆಸ್ಟ್ ಗಿಸ್ಟ್ ಮಾಡಲಿಲ್ಲ, ಮತ್ತೆ ಎದ್ದು ಮಾಡ್ತಾರೆ ಸರ್. ಆಗ ಯಾರು ಹೇಳಿಲ್ವಾ, ಯಾರು ಕೇಳಿಲ್ವಾ ಸರ್ಗೆ ರೆಸ್ಟ್ ತಗೊಳ್ಳಿ? ಅಯ್ಯೋ ಎಲ್ರು ಹೇಳ್ತಾ ಇದ್ರು ಸರ್, ನಮ್ ಪ್ರಕಾಶ್ ಸರ್ ಎಲ್ರು. ಅವ್ರು ಯಾರಿಗೂ ನಮ್ಗೆ ಅವ್ರನ್ನ ಅಷ್ಟು ಕಷ್ಟದಲ್ಲಿ ನೋಡಕ್ ಇಷ್ಟ ಆಗಲ್ಲ ಸರ್. ಅಂತ ಸೂಪರ್ ಸ್ಟಾರ್ ಅವ್ರನ್ನ ಅಷ್ಟು ನರಳನ್ನ ನೋಡಕ್ಕೆ ನಮ್ಗೆ ಒಂಥರ ಹಿಂಸೆ ಆಗೋದು. ಎಲ್ರು ಹೇಳೋರು ಬೇಡ ಬೇಡ ಅದು ಸೀನ್ ಬೇಡ, ಏನಾದ್ರು ಚೇಂಜ್ ಮಾಡೋಣ. ಬಟ್ ಅಲ್ಲಿ ಆ ಸೀನ್ ಅಷ್ಟು ಇಂಪಾರ್ಟೆನ್ಸ್ ಇದೆ ಸಿನಿಮಾಗೆ, ಅದು ಬೇಕೇ ಬೇಕು. ಇವ್ರಿಗೆ ಗೊತ್ತು ಅದನ್ನ ತೆಗ್ದ್ರೆ ಸುಮ್ನೆ ನನ್ಗೋಸ್ಕರ ತೆಗಿತಾ ಇದಾರೆ, ಅದು ಕಷ್ಟ ಆಗತ್ತೆ ಇವ್ರಿಗೆ, ಅದು ಆಗ್ಬಾರ್ದು ಅಂತ ನನಗೆ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ನನ್ನ ಎತ್ಕೊಂಡ್ರು ಸರ್ ಅವರು. ಸೊ ಅಷ್ಟೇ ಜೋಪಾನವಾಗಿ ಎತ್ತಿ ಅಷ್ಟೇ ಜೋಪಾನವಾಗಿ ಇಳಿಸಿ, ಅವ್ರಿಗೆ ಆಗಿಲ್ಲ, ನಡಕ್ತಾ ಇದ್ರು. ಸೊ ಮಲ್ಕೋಬಿಟ್ರು ಸರ್. ಅದೊಂದು ಕಷ್ಟ ಆಗ್ತಿತ್ತು ಅವ್ರನ್ನ ನೋಡಕ್ಕೆ. ಈ ಸಿನಿಮಾದಲ್ಲಿ ಒಂದಿಷ್ಟು ಫೈಟ್ಗಳು ಎಲ್ಲ ಇದೆ. ಸೊ ನೀವೇನಾದ್ರು ಜೊತೆಗೆ ಡೆವಿಲ್ ಜೊತೆಗೆ ಸೇರ್ಕೊಂಡು ಫೈಟ್ ಗೀಟ್ ಮಾಡ್ತೀರಾ ಹೆಂಗೆ? ಸಿನಿಮಾದಲ್ಲಿ ಗೊತ್ತಾಗತ್ತೆ. ಇದ್ದೀನಿ, ಜೊತೆಗೆ ಇರ್ತೀನಿ. ಸಿಕ್ಕಾಪಟ್ಟೆ ಹೊಡೆದಾಡ ಸೀನಲ್ಲೆಲ್ಲ ನೀವಿದ್ದೀರಿ. ಅದೇ ಏನಂದ್ರೆ ಕಥೆಯ ಒಂದು ಇಷ್ಟು ಇಂಟ್ಸ್ ಕೊಟ್ರೆ ಅಟ್ಲೀಸ್ಟ್ ಬರೋರಿಗೆ ಪ್ರೇರಣೆ ಆಗುತ್ತೆ. ಕಥೆ ಅಂದ್ರೆ ಇಟ್ಸ್ ಮಾಸ್ ಎಂಟರ್ಟೈನರ್, ಪ್ರತಿಯೊಂದು ಎಲಿಮೆಂಟ್ಸ್ ಇರುವಂತ ಸಿನಿಮಾ. ಅದೇ ಇದು ಮಾಸ್ ಎಂಟರ್ಟೈನ್ ಅಂದ ತಕ್ಷಣ ಇದೆಲ್ಲ ಒಂದ್ ಕಡೆ ಫ್ಯಾನ್ಸ್ ಅಷ್ಟೇ ಸೀಮಿತ ಖಂಡಿತವಾಗ್ಲೂ ಅಲ್ಲ, ಎಲ್ರಿಗೂ ಸೀಮಿತ. ಅಫ್ಕೋರ್ಸ್ ಇದು ಅವ್ರ ಫ್ಯಾನ್ಸ್ಗೆ ಅಂತಾನೆ ಮಾಡಿರೋ ಸಿನಿಮಾ. ಅವ್ರ ಫ್ಯಾನ್ಸ್ಗೆ ಅವ್ರಿಗೆ ಒಂಥರ ಹಬ್ಬ ಇದು ಥಿಯೇಟರ್ಗೆ ಬಂತು ಅಂದ್ರೆ. ಅಂಡ್ ಅವ್ರಿಗೋಸ್ಕರನೇ ಇದನ್ನ 11th ಬೇರೆ ರಿಲೀಸ್ ಮಾಡ್ತಾ ಇದಾರೆ. ಅದು ಖಂಡಿತವಾಗ್ಲೂ ಅವ್ರ ಫ್ಯಾನ್ಸ್ಗೆ ಅಂತಾನೆ, ಬಟ್ ಬೇರೆಯವರು ಕುತ್ಕೊಂಡು ನೋಡುವಂತ ಸಿನಿಮಾ ಸರ್ ಇದು. ಸೊ ಫಸ್ಟ್ ಮೊದಲನೇದಾಗಿ ಅವ್ರ ಫ್ಯಾನ್ಸ್ಗೆ ಅಂತಾನೆ ಮಾಡಿರೋದು. ಅವ್ರಿಗೆ ಅಂತಾನೆ ಅಷ್ಟು ಸ್ಟೈಲಿಶ್ ಆಗಿ ಅಥವಾ ಕ್ಯಾರೆಕ್ಟರ್ ಆಗಿ ಪ್ರತಿಯೊಂದು ಅವ್ರು ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ. ಅದ್ರ ಜೊತೆಗೆ ಎಲ್ಲರೂ ಕುತ್ಕೊಂಡು ನೋಡುವಂತ ಸಿನಿಮಾ. ಫುಲ್ ಮೀಲ್ಸ್ ಇದು. ದರ್ ಇಸ್ ಎವ್ರಿಥಿಂಗ್, ಎಂಟೈರ್ ಪ್ಯಾಕೇಜ್. ವೆಜ್ ಆರ್ ನಾನ್ ವೆಜ್ ಅಂತ ಮಿಕ್ಸ್. ವೆಜ್ ಆರ್ ವೆಜ್, ನಾನ್ ವೆಜ್ ಆರ್ ನಾನ್ ವೆಜ್, ಎಲ್ಲದು ಇದೆ. ಓಕೆ, ಈ ಸಾಂಗ್ ಅಂತ ಬಂದಾಗ ನಿಮಗೆ ತುಂಬಾ ಇಷ್ಟವಾಗಿದ್ದ ಸಾಂಗ್ ಕಾಡಿದ್ದು? ಒಂದೇ ಒಂದು ಸಲ ನಂದು ರಿಲೀಸ್ ಆಗಿರೋದು. ಬಟ್ ಇನ್ನೊಂದು ಸಾಂಗ್ ಇದೆ ಅದ್ರಲ್ಲಿ, ತುಂಬಾ ಮುದ್ದಾದಂತ ಒಂದು ಸಾಂಗ್ ಇದೆ. ಐ ಡೋಂಟ್ ಥಿಂಕ್ ಅದು ರಿಲೀಸ್ ಮಾಡ್ತಾರ ಇಲ್ಲ ಗೊತ್ತಿಲ್ಲ, ಬಟ್ ಥಿಯೇಟರ್ ಅಲ್ಲಿ ನೋಡ್ಬೋದು. ಅದು ನನ್ನ ಫೇವ್ರೇಟ್ ಸಾಂಗ್, ನನ್ ತುಂಬಾ ಇಷ್ಟವಾದಂತ ಸಾಂಗ್. 2 ಲೈನ್ ಇದ್ರೆ ಹೇಳ್ಬೋದಲ್ಲ? ಅಯ್ಯೋ ಇಲ್ಲ ಹೇಳ್ತಿದ್ದೆ, ಬಟ್ ನಾನು ಹೇಳಿದ್ರೆ ಅದು ಆ ಲೈನ್ ಅಲ್ಲೇ ಇದೆ. ಸೊ ಅದು ಹೇಳಕ್ ಆಗಲ್ಲ. ಓಕೆ, ಸಿನಿಮಾ ಮುಗೀತು, ಎಲ್ಲ ಆಯ್ತು. ರಚನಾ ಈಗ ಎಷ್ಟು ಬ್ಯುಸಿ ಆಗ್ತಾ ಇದ್ದಾರೆ, ಎಷ್ಟು ಕತೆಗಳು ಹುಡ್ಕೊಂಡು ಬರ್ತಾ ಇದೆ, ನಿಮ್ಮ ಸ್ಟ್ಯಾಂಡ್ ಏನು? ಕತೆಗಳು ತುಂಬಾ ಬರ್ತಾ ಇದೆ ಸರ್. ಹಾಗಂತ ನಾನು ಎಲ್ಲದನ್ನು ಒಪ್ಕೋತಾನೂ ಇಲ್ಲ. ನನಗೆ ಯಾವ್ದು ಮಾಡ್ಬೋದು, ನನ್ನನ್ನ ನಾನು ಆ ಪಾತ್ರದಲ್ಲಿ ನೋಡಕ್ ಸಾಧ್ಯ ಆದ್ರೆ ಖಂಡಿತವಾಗ್ಲೂ ನಾನು ಒಪ್ಕೋತಾ ಇದ್ದೀನಿ, ಮಾಡ್ತಾ ಇದ್ದೀನಿ ಸರ್. ಯೂಶಲಿ ಕನ್ನಡ ನಾಯಕಿಯರು ಹೇಗೆ ಅಂದ್ರೆ ಸ್ಟಾರ್ ಸಿನಿಮಾ ಅಂತ ಹಿಂಗ್ ಹೋಗ್ತಾರೆ, ಟಕ್ಕದಂಗೆ ಹಾಕೊಂಡು ಹೋಗ್ಬಿಡ್ತಾರೆ. ಹೌದು, ಹೇಳಿದ್ದು ಪರಭಾಷೆಯಿಂದ ಏನಾದ್ರು ಆಫರ್ಸ್ ಬರ್ತಾ ಇದೆಯಾ? ಬಂದಿದೆ. ರಚನಾ ಹೆಂಗೆ ಹಿಂಗೆ ಹೋಗಿ ಹಿಂಗೆ ಬರ್ತಾರ, ಹಂಗೆ ಹೋಗಿ ಹಂಗೆ ಹೋಗ್ತಾರ ಅಂತ? ಇದು ನನ್ನ ಮನೆ. ಯಾಕೆ ನಾನು ಈ ಪ್ರಶ್ನೆ ಹೇಳ್ತೀನಿ ಅಂದ್ರೆ, ಕನ್ನಡದಲ್ಲಿ ಸಾಕಷ್ಟು ನಟಿಯರದು ಹಾಗೇನೆ ಟಕ್ ಟಕ್ ಬರ್ತಾರೆ ಹೋಗ್ತಾರೆ. ಅದಕ್ಕೆ ರಚನಾ ಇಲ್ಲ ಸರ್, ಕನ್ನಡ ನನ್ನ ಮನೆ, ನನ್ನ ನೆಲ ಇದು. ಅದು ನನ್ನ ಪಕ್ಕದ ಮನೆ, ಇಲ್ಲ ನನ್ನ ಅಜ್ಜಿ ಮನೆ. ರಜೆಗೆ ಎಲ್ಲ ಹೋಗ್ತೀವಿ ಗೊತ್ತಾ, ಮತ್ತೆ ಬರ್ಬೇಕಾದ್ರು ನಮ್ಮ ಮನೆಗೆ ತಾನೆ. ಸೊ ಅದೊಂದು ಹಾಲಿಡೇ ಮುಗಿಸ್ಕೊಂಡು ಬರೋದು ನನ್ನ ಮನೆಗೇನೆ. ಕನ್ನಡ ಯಾವತ್ತಿದ್ರು ಎಲ್ಲಿರತ್ತೆ. ಗುಡ್. ರಚನಾ ಅವರಿಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾವ ನಟ ತುಂಬಾ ಇಷ್ಟ? ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ರು ಟ್ಯಾಲೆಂಟೆಡ್ ಸರ್. ನನ್ಗೆ ಆಸೆ ಎಲ್ರ ಜೊತೆ ಕೆಲಸ ಮಾಡಕ್ಕೂ ಇಷ್ಟ ಸರ್. ಅವ್ರು ಇವರು ಅಂತಲ್ಲ, ನಮ್ಮಲ್ಲಿರೋ ಅಷ್ಟು ಟ್ಯಾಲೆಂಟ್ ಐ ಡೋಂಟ್ ಥಿಂಕ್ ಎಲ್ಲೂ ಇರುತ್ತಲ್ಲ. ಎಲ್ರು ಸರ್, ನನ್ಗೆ ಎಲ್ರೂ ಇಷ್ಟ. ಬಿಕಾಸ್ ಅಂದ್ರೆ ಅಷ್ಟಷ್ಟು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಪ್ರತಿಯೊಬ್ರು. ಸೊ ಎಲ್ರೂ ಇಷ್ಟ ನನ್ಗೆ. ಒಂದು ಅವಕಾಶ ಸಿಕ್ಕರೆ ಇನ್ನು ಯಾವ ಸ್ಟಾರ್ ಜೊತೆ ನೆನಪಿಸ್ಬೋದು? ಅವಕಾಶ ಯಶ್ ಅವರು
ಇಷ್ಟ, ಅವ್ರು ಇಷ್ಟ. ಬಟ್ ನನಗೆ ತುಂಬಾ ಆಸೆ ಇದ್ದಿದ್ದು ಅಪ್ಪು ಸರ್ ಜೊತೆ ಮಾಡಬೇಕು ಅಂತ. ಬಟ್ ಅಪ್ಪು ಸರ್ ಅವ್ರೊಂಥರ ತುಂಬಾ ಇಷ್ಟ, ನನ್ನ ಫಾರ್ ಎವರ್ ಫೇವ್ರೇಟ್ ಅವರು. ಅದು ದರ್ಶನ್ ಸರ್ ಅವರ ಯಾವ ಸಿನಿಮಾಗಳನ್ನು ನೋಡಿದ್ರಿ, ಯಾವ ಸಿನಿಮಾಗಳು ನಿಮಗೆ ತುಂಬ ಪ್ರಭಾವ ಆಗಿರುತ್ತೆ, ಅಂದರೆ ಯಾವ್ದಾರ ಒಂದು ಕಾರಣಕ್ಕೆ ಅದು ಇಷ್ಟ ಆಯಿತು ಅಂತ? ಲಾಲಿ ಹಾಡು, ನಾನು ಎಲ್ಲೇ ಹೋದ್ರು ಅದನ್ನ ಹೇಳ್ಕೊತಾ ಇದ್ದೀನಿ. ಲಾಲಿ ಹಾಡು, ಅದ್ರಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಆ್ಯಂಡ್ ನನ್ನ ಪ್ರೀತಿಯ ರಾಮು ಅದು ಕೂಡ. ಸೊ ಪರ್ಫಾರ್ಮರ್ ಅಂದರೆ ಅವ್ರು ಆಲ್ರೆಡಿ ಹೆಸರು ತಗೊಂಡವ್ರು, ಆ್ಯಸ್ ಅ ಪರ್ಫಾರ್ಮರ್ ಅವ್ರು ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಅವ್ರ ಕೆಪಾಸಿಟಿ ಏನು ಅಂತ. ಸೊ ಅದೆರಡು ನನಗೆ ತುಂಬ ಹತ್ತಿರವಾದಂಥ ಸಿನಿಮಾ. ಆ್ಯಂಡ್ ಅಭಯ್, ಸೊ ದತ್ತ, ಮೆಜೆಸ್ಟಿಕ್, ಕರಿಯ, ಶಾಸ್ತ್ರಿ, ಪ್ಲೆಂಟಿ ಎಲ್ಲ ಸಿನಿಮಾ. ಆ್ಯಂಡ್ ನವಗ್ರಹದಲ್ಲಿ ಆ ಶೇಡ್ ಮತ್ತೊಮ್ಮೆ ನವಗ್ರಹ ಶೇಡ್ ಕಾಣ್ಬೋದಾ ಡೆವಿಲ್ನಲ್ಲಿ? ಆಯ್ತು ಬಿಡಿ, ನಿಮಗೆ ಏನು ಹೇಳಿದ್ರು ಅಷ್ಟೇ ಹೇಳಿ, ಅಷ್ಟೇ. ಇದು ಸೀನು, ಇದು ಇಷ್ಟೇ ಮಾಡ್ಬೇಕಂತ ಹೇಳಿರ್ತಾರಲ್ವಾ, ಅಷ್ಟೇ ಮಾಡ್ಬೇಕು. ಓಕೆ, ಡೆವಿಲ್ ಮೇಲೆ ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀರಿ? ಕಾಮನ್ ಆಗಿ ನಾವೆಲ್ಲ ಎಕ್ಸಾಮ್ ಬರ್ತಿರ್ತೀವಿ, ನನಗೆ ಇಷ್ಟು ಮಾರ್ಕ್ಸ್ ಬರುತ್ತೆ ಗುರು, ನಾನು ಫಸ್ಟ್ ಕ್ಲಾಸ್ ಬರ್ತೀನಿ, ರಿಸಲ್ಟ್ ಬಂದಾಗಲೇ ಮಾತ್ರ ಗೊತ್ತಾಗೋದು. ಬಟ್ ಆ ನಿರೀಕ್ಷೆ ಇರುತ್ತಲ್ವಾ, ರಚನೆಗೆ ಹೆಂಗಿದೆ ಅಂತ? ತುಂಬಾ ಆಸೆ ಇಟ್ಕೊಂಡಿದ್ದೀನಿ, ಬಿಕಾಸ್ ಇದು ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರುವಂತ ಸಿನಿಮಾ ಸರ್. ಇದು ತುಂಬಾ ಆಸೆಯಿಂದ ಮಾಡ್ತಿರುವಂತ ನನ್ನ ಮೊದಲನೇ ಸಿನಿಮಾ ಇದು. ನನ್ನ ಕನಸಿದು. ಸೊ ನನ್ಸಾಗೋದು ನಾಡ್ದು 11ಕ್ಕೆ. ಐಮ್ ವೇಟಿಂಗ್. ತುಂಬಾ ಆಸೆ ಇಟ್ಕೊಂಡಿರುವಂತ ಸಿನಿಮಾ ಸರ್ ಇದು. ಎಸ್, ಇದುವರೆಗೂ ಸಾಕಷ್ಟು ವಿಚಾರಗಳನ್ನು ರಚನಾ ರೈ ಹಂಚ್ಕೊಂಡ್ರು, ಆದರೆ ಎಲ್ಲೂ ಕೂಡ ಕಥೆಯ ಗುಟ್ಟನ್ನು ಹೇಳಲಿಲ್ಲ. ಇದು ಎಲ್ಲ ನಾಯಕಿಯರು ಮಾಡೋಂಥದ್ದು. ಸೊ ರಚನಾ ತುಂಬ ಇಷ್ಟಪಟ್ಟು ಇಂಡಸ್ಟ್ರಿಗೆ ಬಂದಂಥವ್ರು. ಅವರಿಗೆ ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡುವಂಥ ಅವಕಾಶ ಇದ್ದರೂ ಕೂಡ ಸಿನಿಮಾನ ಒಪ್ಕೊಂಡು ಬಂದಿದ್ದಾರೆ. ಹಾಗೆ ಕನ್ನಡ ಚಿತ್ರರಂಗ ಮತ್ತು ಕನ್ನಡ ಆಡಿಯನ್ಸ್ ಕೂಡ ಅವ್ರನ್ನ ಅಪ್ಕೊಳ್ಳುತ್ತೆ ಅಂತ ಕೂಡ ನಾನು ಭಾವಿಸ್ತೀನಿ. ಡೆವಿಲ್ ಡಿಸೆಂಬರ್ 11ಕ್ಕೆ ರಾಜ್ಯ ಮತ್ತು ವಿದೇಶ ಮತ್ತು ಬೇರೆ ಎಲ್ಲ ಕಡೆನೂ ರಿಲೀಸ್ ಆಗ್ತಾಯಿದೆ. ಸೊ ಪರ್ಟಿಕ್ಯುಲರ್ ಅವ್ರ ಫ್ಯಾನ್ಸ್ಗಾಗಿಯೇ ಒಂದು ದಿನ ಮುಂಚೆ ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸೊ ಈಗಾಗಲೇ ಸಾಕಷ್ಟು ಸೌಂಡ್ ಮಾಡಿರ್ತಕ್ಕಂಥ ಡೆವಿಲ್ ಇನ್ನೇನು ದಿನಗಣನೆಯಲ್ಲಿ ಇದೆ. ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೆ. ಎಲ್ಲರೂ ಕೂಡ ಡೆವಿಲ್ನ ಚಿತ್ರಮಂದಿರದಲ್ಲಿ ಹೋಗಿ ನೋಡಿ. ರಚನಾ, ಇಷ್ಟೊತ್ತು ನಮ್ಮ ಜೊತೆ ಸಾಕಷ್ಟು ಲವ್ಲಿಯಾಗಿ ಮಾತಾಡ್ತಾ ಹೋದ್ರಿ. ನಿಮ್ಮ ಈ ಇಂಡಸ್ಟ್ರಿಯ ಜರ್ನಿ ತುಂಬ ಕಲರ್ಫುಲ್ ಆಗಿದೆ, ಯಶಸ್ವಿಯಾಗಿ ನಡೀಲಿ ಅಂತ ಹೇಳ್ತಾ, ಆದಷ್ಟು ಕನ್ನಡದಲ್ಲೇ ಇರ್ರಿ ಅಂತ ಹೇಳ್ತಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.